चांगमय जिनवानी माता की जय हो। चारित्र चक्रवर्ती आचार्य शांति सागर जी महाराज की जय हो। आचार्य गुरुवर विद्यासागर जी महाराज की जय हो। आचार्य समय सागर जी महाराज की जय हो। आचार्य संघ की जय हो। उत्तम शरण महाराज की जय हो। ಸಂಸಾರ ದುಃಖ ದೂರ ಮಾಡೋದು ಉಪಾಯ ನಮಗೆ ಸ್ವಲ್ಪ ತಿಳಿಸಿ ಹೇಳ್ರಿ ಅಂತ ನಮ್ಮ ಮಹಾವೀರಗಳ ನಿವೇದನೆ ಮಾಡಿಕೊಂಡ್ರು. ಸಂಸಾರದಾಗ ದುಃಖ ಐತಿ, ಸಂಸಾರದಾಗ ದುಃಖ ಐತಿ, ಇಷ್ಟು ಗೊತ್ತಾಗೈತಿ ನಿಮ್ಗೆ. ಅದ್ರ ಸಂಸಾರದಾಗ ಸುಖ ಐತಿಯೋ ಇಲ್ಲೋ? ಸಂಸಾರದ ಸುಖ ಐತಿ ಇಲ್ಲೋ? ಐತಿ. ಸಂಸಾರದ ಸುಖ ಐತಿ. ಆ ಸುಖ ಎಲ್ಲಿ ಅಲ್ಲಿ ದುಃಖನೂ ಇರೋದು. ಮತ್ತು ದುಃಖ ಹೆಂಗೆ ಬೇಡೋದು? ದುಃಖನೂ ಸಂಸಾರ ದುಃಖ ದೂರ ಆಗ್ಲತ್ತ ಅಂತೀರಿ. ಸಂಸಾರದ ಸುಖ ಐತಿನೂ ದುಃಖನೂ ಐತಿ. ಎರಡೂ ಬಿಟ್ಟರೆ ಎರಡೂ ಹೋಗಬೇಕು, ಎರಡೂ ಬಿಡಬೇಕು, ಎರಡೂ ಇರ್ಬೋದು. ನೀವು ಎರಡೂ ಬಿಡಲು ತಯಾರಿದ್ರೇನ ಸುಖ ಬಿಟ್ಟಾಶೆ ದುಃಖ ಹೋಗೋದಿಲ್ಲ, ದುಃಖ ಬಿಟ್ಟಾಶೆ ಸುಖ ಹೋಗೋದಿಲ್ಲ. ಎಲ್ಲಿ ದುಃಖ ಐತಿ ಅಲ್ಲಿ ಸುಖನೂ ಐತಿ, ಸುಖ ಐತಿ ಅಲ್ಲಿ ದುಃಖನೂ ಐತಿ. ಆ ಸಂಸಾರ ಸುಖ ದೂರ ಮಾಡೋದಾಯ್ತು. ಸಂಸಾರದಾಗ ಏನು ಸುಖ ಐತೋ ಆ ಸುಖ ಅಷ್ಟು ಬಿಡ್ರಿ, ದುಃಖ ಸ್ವಂತ ಹೋಗ್ತೈತಿ. ತಯಾರದ್ರೇನ? ಸಂಸಾರದಾಗ ಯಾವುದು ನೀವು ಸುಖ ಅನಿಸ್ತೈತೋ ಆ ಸುಖ ಬಿಟ್ಟರೆ ದುಃಖ ಹೋಗ್ತೈತ್ರಿ. ಇದು ನಿಯಮ. ನೀವು ಯಾವ್ಯಾವ ವಸ್ತುದಾಗ ಸುಖ ತಿಳಿದ್ರಿಯೋ ಆ ಸುಖದ ವಸ್ತು ತಿಳ್ಕೊಂಡು ಆ ಸುಖದ ಪ್ರಾಪ್ತಿಯಕ್ಕಾಗಿ ಏನೇನು ಕೆಲಸ ಮಾಡ್ತಿರೋ ಅದಷ್ಟ ಬಿಡ್ರಿ. ಸುಖದ ಕೆಲಸ ಬಿಡ್ರಿ, ದುಃಖ ಹೋಗೇ ಹೋಗ್ಕತ್ತಿದ್ದು ಗ್ಯಾರಂಟಿ. ಇದು ನಿಯಮ ಇಲ್ಲ ನೋಡ್ರಿ. ನಾವು ಸುಖ ಮತ್ತು ದುಃಖ ಇವು ಎರಡು ವಸ್ತು ಏನದು ನಮ್ಮ ಮನಸ್ಸು ಮೇಲೆ ಡಿಪೆಂಡ್ ಇದಾವೆ. ನಮ್ಮ ಮನಸ್ಸು ಮೇಲೆ ಡಿಪೆಂಡ. ನಿಜವಾಗಿ ನೋಡ್ತು ಸಂಸಾರವಾಗ ಸುಖನೂ ಇಲ್ಲ ದುಃಖನೂ ಇಲ್ಲ. ಪ್ರತಿ ವಸ್ತು ತಮ್ಮ ತಮ್ಮೊಳಗೆ ಸ್ವಾಭಾವಿಕ ಪರಿವರ್ತನೆ ಆಗ್ತದೆ. ನಾವು ತಿಳ್ಕೋತೇವೆ ಸುಖ, ನಾವು ತಿಳ್ಕೊಂಡೋ ದುಃಖ. ಒಂದು ಸಣ್ಣದ ಉದಾಹರಣೆ ಹೇಳ್ತಾನೆ ನೋಡ್ರಿ. ಇಲ್ಲಿ ನೀವು ಎಲ್ಲರೂ ಕೂತಿದ್ರಿ, ನಾವು ಕೂತೀವಿ, ಇವು ಮಹಾವೀರನು ಕೂತಾನ, ಹೌದಿಲ್ಲ? ಹೊರಗಿಂದ ಈಗ ಭಗವಾನ್ ಬಂದ, ಭಗವಾನ್ ಬಂದ ನಂತರ ಮಹಾವೀರಲ್ಲ ಅವನ ಏನು ಸ್ವಲ್ಪ ಜಗಳ ಆಗಿತ್ತು. ಮಹಾವೀರ ಜೋರಾಗಿ ಬೇಯ್ಲಕ್ಕೆ ಚಲೋ ಮಾಡಿದ. ಕೆಟ್ಟ ಬೇಗಳ ಅವನು ಬೇದ. ಆ ಬೇಗಳ ನೀವು ಎಲ್ಲರೂ ಕೇಳ್ರಿ, ನಾನು ಕೇಳ್ನು, ಮಹಾವೀರನು ಕೇಳ್ದ, ಮತ್ತು ಇಲ್ಲಿ ಕೂತಂತ್ರ ಶ್ರೀನಾಥನು ಕೇಳಿದ. ಶ್ರೀನಾಥನು ಕೇಳಿದ, ಮಹಾವೀರನು ಕೇಳಿದ, ನಾವು ಎಲ್ಲರೂ ನಾವು ಕೇಳಿದ್ವು. ಹೇಳಿದ್ವಲ್ಲೋ? ಅವನು ಬಂದು ಬೇದಪ್ಪ. ಬೇದ ನಂತರ ಆಶ್ಚರ್ಯ ಮಾತು ನೋಡ. ಇನ್ನು ಶ್ರೀನಾಥಗೆ ಒಳ್ಳೆ ಖುಷಿ ಆಯ್ತು. ಯಾಕಂದ್ರೆ ಮಹಾವೀರನ ಶ್ರೀನಾಥನ ಹಿಂಗಾಗಿತ್ತು. ಈಗ ಮಹಾವೀರ ಜೋರಾಗಿ ಶ್ರೀನಾಥ್ಗಿದ್ದು ಕೆಟ್ಟಕ್ಕೆ ಬರ್ದಿದ್ವಿ ಅಂತ. ಆ ಶ್ರೀನಾಥ ಅಂತನೂ ಈಗ ಹೆಂಗಾತ, ಇನ್ನು ಮಾತಾಡಲ್ಲ ಅವನು. ಈಗ ನೀನು ಬಂದೆ ಗುದ್ದಿದ್ದೆ ನೀನು. ಇವ್ ಒಳ್ಳೆ ಖುಷಿ ಆಗ್ಲಕ್ಕ ಕೇಳಿ, ಬೇಗಳ ಕೇಳಿ ಶ್ರೀನಾಥ್ಗೆ ಖುಷಿ ಆಯ್ತು. ಮಹಾವೀರ ಒಳ್ಳೆ ಜೋರಾಗಿ ಸಿಟ್ಟು ಬತ್ತು ಆ ಬೇಗಳ ಕೇಳಿ. ನೋಡ್ರಿ ಡಿಫ್ರೆನ್ಸ್ ನೋಡ್ರಿ. ನಮ್ಮ ಮನಸ್ಸು ಮೇಲೆ ಐತೆಲ್ಲ ಇಲ್ಲ. ಆ ಭಗವಂತನ ಬೇಗಳ ಕೇಳಿ ಮಹಾವೀರ ಕೆಟ್ಟ ಸಿಟ್ಟು ಬತ್ತು. ಅವ ಬೇಗಳ ಕೇಳಿ ಶ್ರೀನಾಥಗ ಒಳ್ಳೆ ಖುಷಿ ಆಯ್ತು. ಮತ್ತು ನಾವು ಎಲ್ಲರೂ ಕೇಳಿದ್ರು ನಮಗೇನಾಗಲಿಲ್ಲ. ಯಾಕೆ ಅವ್ರ ಜಗಳ ಇರ್ತದೆ, ನಾವೇನು ಮಾಡೋದು, ನಮಗೇನು ಮಾಡೋದದ? ಅವ್ರ ಜಗಳ ಇತ್ತು, ಅವ್ರ ಜಗಳ ಹೊರಗೆ ಹೋಗಿ ಜಗಳ ಹೋಗ್ರಿ. ನೋಡ್ರಿ ಕೇಳಿದ್ದು ಎಲ್ಲ ಎಲ್ಲರೂ ಇವ್ ಖುಷಿ ಆಯ್ತು, ಇವ್ ದುಃಖ ಆಯ್ತು, ನಮಗೆ ಯಾಕೆ ಏನಾಗಲಿಲ್ಲ, ಹಿಂಗೆ ಯಾಕೆ ಬೇಗಳವ ಬೇತ ಒಬ್ಬ ನಾನು. ಅದನ್ನು ನಮಗೆ ಏನು ಅನ್ನಿಸ್ಲಿಲ್ಲ, ನಿಮಗೆ ಏನು ಅನ್ನಿಸ್ಲಿಲ್ಲ. ಇವನು ದುಃಖ, ಇವಂಗೆ ಸುಖ, ಹಿಂಗೆ ಯಾಕೆ ಆತಪ್ಪ ಇಲ್ಲ? ಆ ಬೇಗದ ಒಳಗೆ ಶಕ್ತಿ ಐತೇನ? ಬೇಗದೊಳಗೆ ಸಿಟ್ಟದ ಶಕ್ತಿ ಐತಿ, ಭಾಳ ಹೀಟ್ ಐತಿ. ಅದಕ್ಕಾಗಿ ಇವಂಗ ಸಿಟ್ಟು ಬತ್ತು.
ಬೇಗಳ ಒಳಗದ ಆನಂದ ಖುಷಿ ಸುಖ ಐತಿ ಇವಂಗೆ ಸುಖ ಆಯ್ತು. ನಾವು ಏನಾಗ ಒಪ್ಕೊಲಿಲ್ಲ, ನಮಗೇನ ಇಲ್ಲ. ನೀವು ಹೆಂಗೆ ಒಪ್ಕೋತೀರಿ ಅದನ್ನ ಅದ್ರ ಮೇಲೆ ಎಲ್ಲ ಸಂಸಾರ ಡಿಪೆಂಡ್ ಐತಿ. ಸಂಸಾರ ಎಲ್ಲ ಇದ್ರ ಮೇಲೆ ಡಿಪೆಂಡ್ ಐತಿ. ವಾಟ್ ಈಸ್ ಯುವರ್ ಇಂಟೆನ್ಷನ್? ವಾಟ್ ಈಸ್ ಯುವರ್ ಇಂಟೆನ್ಷನ್? ನಿಮಗೆ ಇಂಟೆನ್ಷನ್ ಏನು? ಇಂಟೆನ್ಷನ್, ರಾಂಗ್ ಇಂಟೆನ್ಷನ್, ದ ಸ್ಟ್ರಾಂಗ್ ಟೆನ್ಷನ್, ರೈಟ್ ಇಂಟೆನ್ಷನ್, ನೋ ಟೆನ್ಷನ್. ನಿಮಗೆ ಇಂಟೆನ್ಷನ್ ಏನು? ಯಾವ ಕೆಲಸ ಮಾಡಿರಿ ಅದ್ರದ್ದು ಇಂಟೆನ್ಷನ್ ಮೇಲೆ ನಿಮ್ಗೆ ಸುಖ ದುಃಖ ಆಕತಿ. ಹೌದಿಲ್ರಿ? ಸುಖ ದುಃಖ ಯಾತ್ರ ಮೇಲೆ ಆಕತಿ? ನಾವು ಹೆಂಗೆ ತಿಳ್ಕೋತೇವೋ ಅದ್ರ ಮೇಲೆ. ಈಗ ಸೂರ್ಯ ಚಲುವ ಕೆಟ್ಟೋ ಇಷ್ಟ ಹೇಳ್ರಿ. ಸೂರ್ಯ ಚಲುವ ಕೆಟ್ಟೋ ಚಲೋ ಎಷ್ಟು ಬೆಸ ಕೈ ಕತ್ತೈತಿ. ಏನು ಅಪ್ಪ ಬಿಸ್ಲು ಅಪ್ಪ, ಏನು ಬಿಸ್ಲು ಅಪ್ಪ, ಏನು ಕಾಲು ಸುಡ್ಲಾಕತ್ತೋ, ಎಷ್ಟು ಕೆಟ್ಟು ಬಿಸ್ಲು ಅಪ್ಪ, ಎಷ್ಟು ಕೆಟ್ಟಪ್ಪ ಸೂರ್ಯ, ಗಟ್ಟು ಕಾಯ್ಲಾಕತ್ತಾನು. ಇವ ಸೂರ್ಯ ಚಳಿ ದಿವಸದಾಗ ಕೆಟ್ಟ ಚಲೋ ಹಿಂಗ್ಯಾಕೈತ? ಸೂರ್ಯ ಅವ ಅದನು, ಸೂರ್ಯ ಅವ ಬ್ಯಾಸ್ಗಿ ದಿವಸದಾಗ ಕೆಟ್ಟ, ಚಳಿ ದಿವಸದಾಗ ಮತ್ತು ಸೂರ್ಯ ಉದಯ ಆದ್ರೆ ಎಲ್ಲರಿಗೆ ಆನಂದ ಖುಷಿ ಆಕತಿ. ಒಳ್ಳೆ ಪ್ರಾಣಿ ಪಶು ಪಕ್ಷಿಗಳಿಗೆಲ್ಲ ಆನಂದ ಆಕತಿ. ಹೂವನ್ನು ಅರಳ್ತವು ಸೂರ್ಯ ನೋಡಿ. ಸೂರ್ಯ ಚಲೋ ಇಲ್ಲೋ? ಅದ ಸೂರ್ಯ ನೋಡಿ ಕಳ್ಳ, ಗೂಗಿ, ಯಾಕಪ್ಪ ಗೂಗಿಗೆ ಕೆಟ್ಟ ಅನಿಸುತ್ತೆ. ಯಾಕೆ ಸೂರ್ಯ ಉದಯ ಆದ್ರೆ ಕಾಣುದಿಲ್ಲ ಅದಕ್ಕೆ. ಕಳ್ಳ ನೋ ಸೂರ್ಯ ಉದಯ ಆಗಲಿಲ್ಲ, ನಂಗೆ ಯಾಕೆ ಚಲೋ ಆಗ್ತಿತ್ತು ಅಪ್ಪ, ನಮ್ಮ ಮತ್ತೆ ತೊಡಗು ಮಾಡ್ತೀನೋ. ಸೂರ್ಯ ಉದಯ ಆಯ್ತು ಏನು ಹೋದ ಕೆಲಸ ಬಂದು ಸೂರ್ಯ ಕೆಟ್ಟೋ ಚಲೋ. ಯಾವ ವಸ್ತು ಈ ಜಗತ್ತೊಳಗ, ಯಾವ ವಸ್ತು ಈ ಜಗತ್ತೊಳಗ ಚಲೋನೂ ಇಲ್ಲ ಕೆಟ್ಟನೂ ಇಲ್ಲ. ಯಾವ ಒಂದು ವಸ್ತು ನಂಗೆ ಯಾವ್ದು ನೀವು ಹೇಳಿ, ಒಂದು ವಸ್ತು ಹೇಳ್ರಿ ಕೆಟ್ಟೈತಿ. ಒಂದು ವಸ್ತು ಯಾವುದು ಹೇಳ್ರಿ, ಇದು ವಸ್ತು ಕೆಟ್ಟೈತಪ್ಪ ಮಾರಾದ್ರ ಹೇಳ್ರಿ ನೋಡೋಣ ಯಾವ ಐತೆನ. ಒಂದು ವಿಷ ಹೇಳ್ರಲ್ಲ, ವಿಷ ಕೆಟ್ಟದ್ದು ಚಲೋ. ವಿಷ 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 ಜಹರ್ ಪಾಯ್ಸನ್ ಇದು ಕೆಟ್ಟದ್ದು ಚಲೋ ಐತಿ. ವಿಷ ಕೆಟ್ಟೈತಿ ಸರಿ ಇಲ್ಲೋ? ವಿಷ ಕೆಟ್ಟೋ ಇಲ್ಲೋ? ಇಲ್ಲ ರೀ. ವಿಷದಿಂದ ಸಾವಿರಾರು ಔಷಧಿ ತಯಾರು ಮಾಡ್ತಾರೆ ಅವ್ರ. ವಿಷದಿಂದ ಸಾವಿರಾರು ಔಷಧಿಗಳು ತಯಾರಾಗ್ತಾವೆ. ಹಾವು ಕಡಿತೈತಿ, ವಿಷ ಏರ್ತೈತಿ. ಆ ವಿಷ ತೆಗಿಲಾಕ ಹಾಂಗ ಔಷಧ ಉಪಯೋಗ ಮಾಡ್ತಾರೆ ಅವರು. ಇದು ನೋಡ್ರಿ ಅಂತ ವಿಚಿತ್ರ. ಏನ್ ಮಾಡ್ತಾರೋ? ಎಷ್ಟ 1 ಕೋಟಿ ರೂಪಾಯಿ ಲೀಟರ್ ಹಾವಿನ ವಿಷ ಐತಿ. ಹಾವಿನ ವಿಷ ಮಾರ್ತೋಗೋತಾರ 1 ಕೋಟಿ ರೂಪಾಯಿ ಲೀಟರ್. ಅದು ನೋಡ್ರಿ ಎಷ್ಟು ತುಟ್ಟಿ ಅದ. ಹಾವಿನ ವಿಷ ತಗೋತಾರೋ ಆ ಸ್ವಲ್ಪ ವಿಷ ತಗೊಂಡ ಕುದುರೆಗೆ ಹಾಕ್ತಾರದ. ಕುದುರೆ ಮ್ಯಾಗ ವಿಷ ಏರ್ತೈತಿ. ಹಂಗೆ ಕುದುರೆಯಾಗಿ ವಿಷ ದೂರ ಮಾಡ್ಲಕ್ಕ ಆತ ಮೇಯಿಂದ ಬೆವರ ತೆಗಿತೈತಿ. ಅದೆಲ್ಲ ಗೊಳೆ ಮಾಡ್ತಾರೋ, ಅದ್ರ ಅಕ್ಕ ಬೆವರ ಗೊಳೆ ಮಾಡಿ ಅದ್ರದ್ದು ಔಷಧಿ ತಯಾರು ಮಾಡ್ತಾನೆ. ಯಾವ ಹಾವು ಕಟ್ಟೈತಿ ಅವ್ನು ಕೊಡ್ತಾರೆ ಅದನ್ನ. ಅವ್ನು ಹಾವು ವಿಷ ಉತ್ಪತ್ತಿ. ಇದು ನೋಡ್ರಿ ಎಂಥ ವಿಚಿತ್ರ ನೋಡ್ರಿ. ಹಂಗೆ ವಿಷ ಕೆಟ್ಟಂಗೆ ಅನ್ನೋದು ನಾವು ಹೋದ್ರಿ. ವಿಷದಿಂದ ನಾವು ಔಷಧ ತಯಾರಾಗ್ತಾವ್ರಿ ನೋಡ್ರಿ. ಆ ಬೆಳಿಗ್ಗೆ ಹೊಡೆಯೋದು ಔಷಧಿ ಕೀಟನಾಶಕ ಅಂತೀವಿ ನಾವು. ಆ ಔಷಧಿ ಅಲ್ಲಿ ಹುಳ ಕೊಲ್ತತಿ, ನಿಮ್ನ ಕೊಲ್ತತಿ, ಬೆಳಿನ ಬದಕ್ಸ್ತತಿ ಅಂತ. ಕೆಟ್ಟ ಚಲೋ ವಿಷ ಕೆಟ್ಟ ಚಲೋ ಹೇಳ್ರಿ. ಯೂಸ್ ಓನ್ಲಿ ಫಾರ್ ಯೂಸ್. ನೀವು ಹೆಂಗೆ ಅದ್ರ ಉಪಯೋಗ ಮಾಡ್ತೀರಿ ಅದ್ರ ಮೇಲೆ ಎಲ್ಲ ಸುಖ ದುಃಖ ಈ ಸಂಸಾರದಾಗ ಐತಿ. ಇದ್ರ ಹೊರತು ಯಾನ ಇಲ್ಲ ಪ್ರತಿಯೊಂದು ವಸ್ತು. ಅದಕ್ಕಾಗಿ ಒಂದು ನಾ ದೋಹಾ ಬರ್ದೇನೆ ಹಿಂದಿದೊಳಗೆ. गुड़ से बनती द मिठाइयाँ, गुड़ से बनती मिठाइयाँ, गुड़ से बने शराब, जग में कोई चीज ना अच्छी है ना खराब. ಏಯ್ ಬೆಲ್ಲ ಚಲೋನೋ ಏನು ಕೆಟ್ಟ ಅಷ್ಟೇ. ಬೆಲ್ಲ ಚಲೋನೋ ಏನು ಕೆಟ್ಟ ನಾತ್ರ ಬರ್ದೇನು. ಗುಡ್ಸೆ ಬಂತಿ ಮಿಠಾಯಿಯ, ಬೆಲ್ಲ ಭಾಳ ಚಲೋ ಅಪ್ಪ. ಬೆಲ್ಲದಿಂದ ಮಿಠಾಯಿ ತಯಾರಾಕ್ಕವು ಹೌದಿಲ್ಲ? ಮತ್ತು ಅದೇ ಬೆಲ್ಲದಿಂದ ಶರೀರನೂ ಆಕತಿ. ಇನ್ನು ಬೆಲ್ಲ ಚಲೋ ಕೆಟ್ಟು ನಾವೇರ ಬೆಲ್ಲ ಚಲೋನೋ ಕೆಟ್ಟಪ್ಪ ಹೇಳ. ಆ ಬೆಲ್ಲ ಅದ ಐತಿ, ಅದ ಐತಿ. ಅದನ್ನ ಉಪಯೋಗ ಹೆಂಗೆ ಮಾಡಿ ನೀವು ಬಾಸ್.
ಇದ ಮಾವೇರ ಇದು ಚಲೋ ಏನು ಕೆಟ್ಟ ಹೇಳ್ರಿ, ಹಿಂಗೆ ಮಾಡೋದು ಚಲೋ ಏನು ಕೆಟ್ಟದ? ಇದು ಅಹಿಂಸೆ ಐತಿ, ಧರ್ಮ ಐತಿ, ಆಶೀರ್ವಾದ ಕೊಡ್ತಾರೋ ಚಲೋನ ಇಲ್ಲ? ಚಲೋ ಐತೋ ಇಲ್ಲೋ? ಹೌದಿಲ್ಲ? ನೋದಿಲ್ಲ ಚಲೋ ಇಲ್ಲದ? ಚಲೋ ಏನು ಕೆಟ್ಟದ? ಇಲ್ಲ ನಕ್ಕತ್ರಿ ಅಕ್ಕ ಸುಮ್ಮ ಇಷ್ಟ ಮಾಡ್ಯಲ್ಲ ನನ್ನ ಮತ್ತೆ ನೋಡ್ತಿ ಹಿಂಗೆ ಮಾಡ್ರ ಇದ ಕೈ ಇದ ಐತಿ, ಹಿಂಗೆ ಮಾಡ್ರ ಚಲೋ ಅಹಿಂಸಾ ಧರ್ಮ. ಸ್ವಲ್ಪ ಹಿಂಗೆ ಮಾಡ್ರೆ ಆ್ಯಕ್ಷನ್ ಚೇಂಜಿ, ಆ್ಯಕ್ಷನ್ ಇಷ್ಟ ಆಯ್ತು ನೋಡ್ರಿ, ಅದು ಕೆಟ್ಟ ಆಯ್ತು ಚಲೋ ಆಯ್ತು, ಚಲೋ ಐತೆ ಅದು ಕೆಟ್ಟ ಆಯ್ತು ನೋಡ್ರಿ. ಎಷ್ಟು ವಿಚಿತ್ರದ ಇದು ನಮ್ಮ ಭಾವನಲ್ಲಿ ಎಲ್ಲ ಇದೈತಿ. ಅದ ವಸ್ತು ಒಂದು ಭಾವ ಕೆಡಿಸ್ತೈತಿ, ಅದ ವಸ್ತು ಒಂದು ಭಾವ ಚಲೋ ಮಾಡ್ತೈತಿ ನೋಡ್ರಿ. ಕೇಳ್ರಿ ಭಾಳ ಚಂದ ಅತಿ ಮಾರ್ಮಿಕ ಉದಾಹರಣದ. ಒಬ್ಬ ನೀರು ಕೊಡಿಲಾಕ ಇವತ್ತು ಪ್ರವಚನ ಮಾರ್ಮಿಕ ಪ್ರವಚನ ಎಲ್ಲ ಕಡೆ ಬಿಡೋದು. ಒಬ್ಬನ ನೀರು ಕೊಡಿಲಾಕ ದಾರಿಲಿ ಹೊಂಟಿದ್ದ, ನೀರು ಕೊಡ್ಲಾಕ ಬಾಯಾರಿಕೆ ಆಯ್ತು, ಬಾಯಾರಿಕೆ ಆದ ಒಂದು ಬಾವಿ ಇತ್ತು, ಬಾವ್ಯಾಗ ಹಾದ ನೀರು ಕೊಡ್ಲಾಕ. ನೀರು ಕೊಡ್ಲಾಕ ಹಾದ ಪಾಯರೆ ಇದ್ದು, ಮೆಟ್ಲ ತಾಳಗದು ಹಾದ ಬಗ್ಗೆ ನೀರು ಕುಡಿತಿದ್ದ. ನೀರು ಕುಡಿತಿದಾಗ ಒಂದು ಸ್ವಲ್ಪ ಬ್ಯಾಲೆನ್ಸ್ ಅನ್ಬ್ಯಾಲೆನ್ಸ್ ಆಯಿತು, ನೀರಾಗ ಬಿದ್ದವ. ಅವ್ನಿಗೆ ಈಸು ಊರ್ಲಾಗ್ತಿತ್ತು, ನೀರಾಗ ಬಿದ್ದ ಮುಳುಗಕತ್ತ. ಆ ಥರ ಒಬ್ಬ ನೋಡಿದವ ಶ್ರೀನಾಥ್ ಅಂತಾವ, ನೋಡಿದ ಅಪ್ಪ ಅವನು ಜಿಗದ ಅವ್ನು ಮ್ಯಾಲೆ ತಂದ ಮಲಿಸಿದ. ಅವ್ನು ನೀರಾಗ ಮುಳುಗತ್ತಿನ ಮ್ಯಾಲೆ ತಂದ ನೀವು ಏನು ಮಾಡ್ತೀರಿ? ಅವ್ನು ಏನು ಮಾಡ್ತೀರಿ? ಏನು ಹೊಟ್ಟೆ ನೀರು ತೆಗಿತಿರಲ್ಲೋ, ಬೆಳಗ್ಗೆ ಮನ್ಸಿಗೆ ಒತ್ತಿ ಮತ್ತೆ ತೆಗಿತಿರಲ್ಲೋ. ಆ ಥರ ಎಂಥ ಮಾಯವ್ರ ಅಂತ ದೊಡ್ಡ ಶಾನ್ಯಾಲಯ ಹೊಂಟಿದ್ದ. ಅವ್ನು ಕೇಳ್ತಾನೆ, ಶ್ರೀನಾಥ್ ಏನು ಮಾಡ್ತಾವ? ಅವನಿಗೆ ಕೊಂದು ಹಾಕಿದೆವು, ಏನು ಮಾಡ್ತಾನೋ ಮಾತಾಡ ಕೊಲ್ಲಕತ್ತಿಲ್ಲೋ ಸೈಕಿದ್ದ ಅವ್ನು ಬದುಕಿಸ್ದಾನ. ನೀನು ಇದಂಗೆ ಇದಂಗೆ ಮಾಡಿ ಯೋಗ ರಾಮದೇವ್ನ ಯೋಗ ಯಾನ್ ಮಾಡ್ಕೊತಿದ್ದ? ಇಲ್ಲಪ್ಪ ಹಿಂಗಾತು. ಏನಾಯ್ತು? ಅವ ನೀರು ಕೊಡ್ಲಕ್ಕ ಎಲ್ಲಿ ಬಾಣ್ಯಾಗ. ಏನಾಯ್ತು? ಕಾಲು ಜಾರಿ ಬಿದ್ದ. ಏನಾಯ್ತು? ನಾವು ಅವ್ನ ಮೇಲೆ ತಗೋತೀವಿ. ಏನಾಯ್ತು? ನಮ್ಮ ಹೊಟ್ಟೆ ನೀರು ತೆಗಿತಾನೆ. ಹುಚ್ಚು ಮಗನೇ, ನೀರು ಬೇಕಾದ ಕೊಡ್ದ ಹೊಟ್ಟೆಗ, ತೆಗ್ಲಾಕತ್ತಿ ಯಾಕಪ್ಪ ನೀ? ಯಾಕೆ ತೆಗ್ಲಾಕತ್ತಿ ಹೇಳು? ನೀರ ಜೀವದ ಪ್ರಾಣ ತಗೋತೈತೋ ಏನು ಜೀವನ ಪ್ರಾಣ ಕೊಡ್ತತಿ? ಹೌದು, ಹೇಳ್ದವಡ ನೀರ ಹೆಚ್ಚಂದ್ರೆ ಹೊಟ್ಟೆಗೆ ಎಷ್ಟಿತ್ತು ಅಷ್ಟು ಪಡಿ ಅವನ. ನೀರದಿಂದ ಜೀವನ ದಾನ ಆಕತಿ, ಒಂದು ಜೀವನ ಪ್ರಾಣ ಹೋಗತಿ. ಹೇಳ್ರಿ, ನೀರು ಕುಡಿಕತ್ತ ಹೋಗಿದ್ದ, ಅದ ನೀರಾಗ ಅವ್ನ ಮನಿಗೆ ಸೈಲಾಕತ್ತ ಅಂದ್ರೆ ನೀರು ಚಲೋನ ಕೆಟ್ಟು? ನೀರು ಚಲೋ ಕೆಟ್ಟು? ಪ್ರತಿ ಒಂದು ವಸ್ತು ಈ ಜಗತ್ತೊಳಗ, ಇಡೀ ಜಗತ್ತೊಳಗ ಇದೈತಿ. ನಿಜವಾಗಿ ಹೇಳ್ದ, ಹೊಳಿ ಚಲೋ ಯಾಕೆ ಕೆಟ್ಟ? ಹೊಳಿ ಚಲೋ ಕೆಟ್ಟ? ಕೃಷ್ಣಾಬಾಯಿ ಭಾಳ ಚಲೋನ ಹಾಕಿದಾಳತ್ತ. ಯಾಕೆ ಅಜ್ಜಿ? ಕೋಕಂದಾಗ ಬೀಳ್ತೈತಿ ಮಳಿ, ಅವಾಗ ನಿಮ್ಮ ಊರಾಗ ಬರ್ತೈತಿ ಹೊಳಿ. ನಿಮ್ಮ ಊರಾಗ ಬರ್ತೈತಿ ಹೊಳಿ, ಅವಾಗ ಬರ್ತೈತಿ ಹೊಲ್ದಾಗ ಕಬ್ಬಿನ ಬೆಳೆ. ಹೊಲ್ದಾಗ ಬರ್ತೈತಿ ಕಬ್ಬಿನ ಬೆಳೆ, ಅವಾಗ ಬರ್ತ ಕಾಯ ಬಂಗಾರ ಬಳಿ. ಸರಿ ಇಲ್ಲ? ಆ ಕೃಷ್ಣಾಬಾಯಿ ಚಲೋ ಕೆಟ್ಟ? ಚಲೋ ಭಾಳ ಕೆಟ್ಟ, ಭಾಳ ಚಲೋನ ಕೃಷ್ಣಾಬಾಯಿ ಇದ್ದಾಳು. ಎಲ್ಲ ಹಚ್ಚ ಐತಿ ನೋಡ್ರಿ. ಅದ ಕೃಷ್ಣಾಬಾಯಿ 19ದಾಗ ಯಾಕೆ ಅಕ್ಕಿ ಹೆಸರು ಬಟ್ಟೆ ಮುರಿದೇವು, ಅದ ಒಳಗೆ ಹೋಗ ಎಲ್ಲ ವಾಟ್ವಲ್ ಮಾಡಿ ಹೋಗ, ಅಕ್ಕಿ ಹೆಸರು ಯಾಕೆ ಅಂತ ಕೆಟ್ಟದೇನು? ಕೆಟ್ಟದೇನು? ಅದ ಕೃಷ್ಣಾಬಾಯಿ. ಯಾವ ವಸ್ತು ಎಷ್ಟು ಚಲೋ ಅಷ್ಟ ಮವಿ, ಯಾವ ವಸ್ತು ಎಷ್ಟು ಚಲೋ ಅಷ್ಟು ಕೆಟ್ಟ. ಇದು ಸೂತ್ರ ಬರ್ದಿಡ್ರಿ ಜೀವನದೊಳಗೆ ಸೂತ್ರ, ನಿಜವಾಗಿ ಸೂತ್ರ ಇಲ್ಲ. ಪ್ರತಿ ಒಂದು ವಸ್ತು ಯಾವುದು ಎಷ್ಟು ಚಲೋ ಅಷ್ಟು ಕೆಟ್ಟ. ನೀರು ಚಲೋ ಕೆಟ್ಟ? ನೀರು ಚಲೋ ಕೆಟ್ಟ? ಎಷ್ಟು ಚಲೋ ಅಷ್ಟು ಕೆಟ್ಟ. ಕರೆಂಟ್ ಚಲೋ ಕೆಟ್ಟ? ಚಲೋ ಐತಿ, ಭಾಳ ಚಲೋ ರೀ. ಕರೆಂಟ್ ಇಲ್ಲ, ಅದರಲ್ಲಿ ಟಿ ವಿ ಇಲ್ಲ, ಪಂಖ ಇಲ್ಲ, ಆ ಮಿಕ್ಸರ್ ಇಲ್ಲ, ಏನಿಲ್ಲ ರೀ. ಟಿ ವಿ ಬೇಕ್ರಿ, ಲೈಟ್ ಬೇಕ್ರಿ, ಕರೆಂಟ್ ಬೇಕಂತ ಹೇಳಿ ಸ್ವಲ್ಪ ತೆಪ್ಪ ಕೈ ಹೈತ್ರ ಹೊಂಟದಪ್ಪ. ಲೈಟ್ ಚಲೋ ಕೆಟ್ಟ? ಹೇಳ್ದವ್ರ ಏನು ಸೂತ್ರ ಬರೀರಿ ನೀವು. ಯಾವ ವಸ್ತು ಎಷ್ಟು ಚಲೋ ಅಷ್ಟು ಕೆಟ್ಟ, ಇದು ಸೂತ್ರ ಇಲ್ಲ. ಗಾಡಿ ಚಲೋ ಕೆಟ್ಟ? ಶ್ರೀನಾಥ್ ಗಾಡಿ ಚಲೋ ಕೆಟ್ಟ? ಮಾವೇರ ಗಾಡಿಲಿ ಟರ್ರ ತೊಗೊಂಡ್ರ ಧಡಾಮ್ ಹಾಕ್ತರ
1 ಮಿನಿಟ್ದಾಗ ಹೋದ ಗಾಡಿ ಚಲೋ ಕೆಟ್ಟ ಎಷ್ಟು ಚಲೋ ಅಷ್ಟು ಕೆಟ್ಟ ಮಾವೀರ ಹ್ಯಾಂಗೆ ಚಲೋ ಅನ್ ಕೆಟ್ಟ ಎಲ್ಲ ಕೇಳೋಣ ಹ್ಯಾಂಗೆ ಚಲೋ ಅನ್ ಕೆಟ್ಟ ಬಿಸಿದ ಅಡುಗೆ ಮಾಡಿ ಹಾಕೊಡ್ರು ಭಾಳ ಚಲೋ ಒಂದು 3 ಪಟ್ಟು ಮಾತಾಡ್ರ ಕೆಟ್ಟ ಹೌದಿಲ್ಲ ಏಯ್ ಗಂಡ ಚಲೋ ಕೆಟ್ಟ ಚಲೋ ಹಂಗೆ ಬಿಡಿಸಿ ತಂದು ಕೊಟ್ಟರು ಮಾಯ ಮಾಡಿ ಸೀರೆ ತಂದು ಕೊಟ್ಟರು ಬಂಗಾರ ತಂದು ಕೊಟ್ಟರು ನನ್ನ ಗಂಡ ಭಾಳ ಚಲೋ ಮಾತ್ರ ಕುಡ್ದು ಬಂದು ಯಾರು ಹೊಡೆದ್ರೆ ಅಪ್ಪ ಎಂಥ ಗಂಡಪ್ಪ ಅವ ಗಂಡ ಚಲೋನು ಕೆಟ್ಟನು ಹೌದಿಲ್ಲ ರೀ ಸರಿಯಾ ಇನ್ನು ಇದೆಲ್ಲ ಫೌಂಡೇಶನ್ ಹಾಕು ಇನ್ನು ನಿಜವಾಗಿ ತಿಳ್ಕೋರಿ ಇವು ಎಕ್ಸಾಂಪಲ್ ಅಂದ್ರೆ ಉದಾಹರಣೆ ಇಷ್ಟು ಉದಾಹರಣೆ ಕೊಟ್ಟಿನಿ ಎಷ್ಟು ಉದಾಹರಣೆ ಕೊಟ್ಟಿನಿ ಗೊತ್ತಾಗ್ತಿಲ್ಲ ನೀರ ಇದು ಮತ್ತು ಕೈಯ ನೀರ ಬೆಂಕಿ ಕರೆಂಟ ಹೆಂಡತಿ ಗಂಡ ಗಾಡಿ ಇವೆಲ್ಲ ಚಲೋನೋ ಕೆಟ್ಟ ಬೆಂಕಿ ಚಲೋನ್ ಕೆಟ್ಟ ಹೇಳ ಮತ್ತೊಮ್ಮೆ ಬೆಂಕಿ ಚಲೋನ್ ಕೆಟ್ಟ ಬೆಂಕಿ ಇಲ್ಲ ಅಂದ್ರೆ ಹೊಟ್ಟೆ ತುಂಬೋದಿಲ್ಲ ಅದು ಬೆಂಕಿ ಉಡೆ ಹಾಕೊಂಡ್ರಿ ಮತ್ತ ಯಾವ ಅಷ್ಟು ಎಷ್ಟು ಚಲೋ ಅಷ್ಟ ಕೆಟ್ಟಿದ ಸೂತ್ರ ಬರೀ ನೋಡಿದ ಇದು ಪಾಯಿಂಟ್ ಉದಾಹರಣೆ ಕೊಡ್ರಿ ಇದು ಹೆಸರು ಕೊಡ್ರಿ ಪ್ರವಚನದ ಯಾವ ಅಷ್ಟು ಎಷ್ಟು ಚಲೋ ಅಷ್ಟು ಕೆಟ್ಟ ಹೌದಿಲ್ಲ ಇನ್ನು ಧರ್ಮದಾಗ ಬರ್ರಿ ನೀವು ಇದೆಲ್ಲ ವ್ಯವಹಾರ ಆಯಿತು ಧರ್ಮದಾಗ ಬರ್ರಿ ಭಗವಂತರ ಚಲೋನೋನ್ ಕೆಟ್ಟ ಆ ಸೂತ್ರ ಎಲ್ಲ ಕಡೆ ಹತ್ತೋದಿದ್ದೀನಿ ಭಗವಾನ್ಗಳ ಮೂರ್ತಿ ವೀತ್ರ ಭಗವಂತರ ಚಲೋನೋ ಕೆಟ್ಟು ಮಾತಾಡಿದವಳು ಮಾವೀರ ಆ ಸೂತ್ರ ಬಿಡೋದಿಲ್ಲ ಇನ್ನ ವೀತ್ರ ಭಗವಂತರ ಬಸ್ತಿ ಚಲೋ ಕೆಟ್ಟು ಎಲ್ಲ ಬಾಯಿ ಮುಚ್ಚಿರಿ ಯಾನ್ ಹೇಳ್ತೇನೆ ಯಾನಾತ ಯಾಕೆ ಮಾಸಿ ಬಾಯಿ ಮುಚ್ಚಿರಿ ತಿಳಿವತ್ತು ಹಾಂ ತಿಳಿವತ್ತ ಸೂತ್ರ ಮಾಡ್ಯಾವ ಯಾವ ವಸ್ತು ಎಷ್ಟು ಚಲೋ ಅಷ್ಟು ಕೆಟ್ಟ ಭಗವಂತರ ಚಲುವ ಕೆಟ್ಟ ಚಲುವ ಇಲ್ಲ ಎಷ್ಟು ಚಲೋ ಅಷ್ಟು ಕೆಟ್ಟ ಇದು ನೇಮ್ ಅದ ಎಷ್ಟು ಚಲೋ ಅಷ್ಟು ಕೆಟ್ಟ ಅದು ಹೆಂಗ ಉದಾಹರಣೆ ವಿದೌಟ್ ಎಕ್ಸಾಂಪಲ್ ಐ ಆಮ್ ನಾಟ್ ಟಾಕಿಂಗ್ ಶಾಸ್ತ್ರದ ಉದಾಹರಣೆ ಪ್ರತಿಯೊಂದು ಸ್ಥಾನದಾಗ ಕೊಡ್ಕೋತ ಹೋಗ್ತೇನೆ ನಾನು ಇನ್ನು ಭಗವಂತರ ಮೂರ್ತಿ ಭಾಳ ಚಲೋ ಯಾಕಂದ್ರೆ ಭಗವಂತರ ದರ್ಶನ ಮಾಡಿದ್ರೆ ಕರ್ಮ ಕ್ಷಯ ಆಕತಿ ಸ್ವರ್ಗ ಮೋಕ್ಷ ಸಿಗ್ತತಿ ಸದ್ಗತಿ ಆಕತಿ ಇದು ನಿಯಮ ದರ್ಶನ ಪಡ್ದಾಗ ಹೇಳ್ಯಾರು ದರ್ಶನಂ ದೇವದೇವಸ್ಯ ದರ್ಶನಂ ಪಾಪನಾಶನಂ ದರ್ಶನಂ ಸ್ವರ್ಗ ಸೋಪಾನ ದರ್ಶನಂ ಮೋಕ್ಷ ಸಾಧನಂ ಹೇಳ್ಯಾರಲ್ಲೋ ಭಗವಂತ ಭಾಳ ಚಲೋ ರೀ ಭಗವಂತರ ಪ್ರತಿಮಾ ದರ್ಶನ ಮಾಡ್ರೆ ಎಷ್ಟು ಕಲ್ಯಾಣ ಆಕೈತಪ್ಪ ಹೌದಿಲ್ಲ ಅವ್ರು ಎಷ್ಟು ಭಗವಂತರು ಚಲೋ ಅಷ್ಟು ಕೆಟ್ಟ ನಮ್ಮ ತೆಪ್ಪಿ ಭಗವಂತರಲ್ಲ ನಮ್ಮ ತೆಪ್ಪದಿಂದ ಭಗವಂತರಲ್ಲ ಅವಿನಯ ಅನಾದರ ಆತೋ ಆಯ ಫುಲ್ಲು ಕರೆಂಟ್ ಐತಿ ನೋಡ್ರಿ ಹೆಂಗ ಅಂಜನಾ ಗೊತ್ತೈತೇನು ಅಂಜನಾ ಪವನ ಹನುಮಾನನ ಅವ್ವ ಪವನಂಜನ ಹ್ಯಾಂತಿ ಅಂಜನಾ ಮದುವೆ ಆದ ನಂತರ ಇಂದ ಅಕ್ಕಿ ಕಾಲ ಬಿದ್ದು ಮದುವೆ ಆಯ್ತು ಮರದನ್ನ ಹ್ಯಾಂತಿ ಬಿಟ್ಟವ 22 ವರ್ಷ ಹ್ಯಾಂತಿ ಮಾರಿ ನೋಡಲಿಲ್ಲವ ಯಾನು ತಪ್ಪಿಲ್ಲದಕ್ಕೆಲ್ಲ ಹ್ಯಾಂತಿನ ಬಿಟ್ಟು 22 ವರ್ಷ ಯಾಕಪ್ಪ ಹಿಂಗಾತು ಜ್ಞಾನಿ ಮುನಿಗಳು ಹೋಗಿ ಕೇಳಿ ಅವಧಿ ಜ್ಞಾನಿ ಮುನಿಗಳಿಗೆ ಮಹಾರಾಜ್ ಹಿಂಗೆ ನಮ್ದು ಯಾನ್ ತಪ್ಪಿತ್ತು ಹಿಂಗೆ ಯಾಕಾಯ್ತು ಅವಾಗ ಅವಧಿ ಜ್ಞಾನಿ ನಿಮಿತ್ತ ಜ್ಞಾನದಿಂದ ಎಲ್ಲ ತಿಳ್ಕೊಂಡು ಹೇಳು ನೋಡವ ಈ ಭವದಲ್ಲಿ ಜ್ಞಾನ ತಪ್ಪಿಲ್ಲ ಹೋದ ಭವದಾಗ ಭಗವಾನ್ ವೀತ್ರಾಗ ಭಗವಂತರದ ಮೂರ್ತಿ ನೀ 22 ಮಿನಿಟ ಮುಚ್ಚಿಟ್ಟಿದ್ದತ್ನ ಭಗವಂತನ ಅಪಮಾನ ಮಾಡಿದ ಕಾರಣ ಈಗ 22 ವರ್ಷ ನಿನ್ನ ಗಂಡ ಬಿಟ್ಟ ಅಂತ ಹೇಳ್ತಿದ್ರು ಭಗವಂತನ ಮೂರ್ತಿ ಚಲೋ ಕೆಟ್ಟು ಹೇಳ್ರಿ ಶಾಸ್ತ್ರ ಐತಿದ್ದು ಶಾಸ್ತ್ರದಾಗ ಐತಿದ್ದು ಓದ್ರ ನೀವು 22 ಮಿನಿಟ ಭಗವಂತರ ಪ್ರತಿಮಾ ಮುಚ್ಚಿಟ್ಟಳಕ್ಕೆ 22 ವರ್ಷ ಗಂಡ ಬಿಟ್ಟ ಚಲೋ ಕೆಟ್ಟ ಭಗವಂತನ ವಿಚಾರ ಮಾಡಿ ನೀವು ಬಸ್ತಿ ಎಷ್ಟು ಚಲೋ ಐತೋ ಅಷ್ಟ ಕೆಟ್ಟೈತಿ ಮನ್ಯಾಗ ಜಗಾಡ್ರಿ ಪಾಪ ಕಡಿಮೆ ಬಸ್ಸಾಗ ಬಂದು ಜಗಾಡ್ರಿ ಇದನ್ನ ಮಕ್ಕ ಬಿಡುವುದಿಲ್ಲಪ್ಪ ಇದು ಭಾಳ ಕೆಟ್ಟ ಪಾಪ ಫುಲ್ ಕರೆಂಟ್ ಐತಿ ಇಲ್ಲಿ ಮನ್ಯಾನ ಕರೆಂಟ ಸಣ್ಣ ಕರೆಂಟ ಇದು ಭಾಳ ಕೆಟ್ಟ ಕರೆಂಟ್ ಐತಿಲ್ಲ ಸಟ್ 1 ಮಿನಿಟ್ದಾಗ ಸುಟ್ಟ ಹಾಕ್ತತಿ ಭಾಳ ಕೆಟ್ಟ ಐತಪ್ಪ ಭಗವಂತರ ಚಲೋ ಕೆಟ್ಟ ಬಿಡು ಗುರುಗಳು ಚಲೋ ಕೆಟ್ಟ ಹೇಳ್ದವ್ರು ಗುರುಗಳು ಚಲೋ ಕೆಟ್ಟ ಚಲೋನೋ ಕೆಟ್ಟನು ಹೇಳ್ರಿ ಎಷ್ಟು ಚಲೋ ಆಯ್ತು ಕೆಟ್ಟ ನಿಯಮ
ಪ್ರಕೃತಿದ ನೇಮಿ ನಾವು ಪ್ರಕೃತಿ ಬಿಟ್ಟು ಯಾಕೆ ಹಾಯ್ದ್ರಿ? ಗುರುಗಳು ಭಾಳ ಚಲೋ, ಅವ್ರ ಆಶೀರ್ವಾದದಿಂದ ಎಲ್ಲ ಕೆಲಸ ಆಕ್ಕವು, ಚಲೋ ಆಕೈತಪ್ಪ. ಹೌದಪ್ಪ. ಅದೇ ಗುರುಗಳು ದಿಗಂಬರ ಗುರುಗಳು ಕೊಳ್ಳಾಗ ಶ್ರೇಣಿಕ ರಾಜ ಸತ್ತಿನ ಹಾವ ಹಾಕಿದ 7ನೇ ನರಕ ಬಂದ್ ಮಾಡಿದ. 7ನೇ ನರಕಕ್ಕೆ ಹೋಗ್ಲಾಕ ನಿಮಿತ್ತ ಯಾರಾದ್ರೆ ಅಲ್ಲಿ ದಿಗಂಬರ ಗುರು ಇಲ್ಲ ಆಗ್ತಿದ್ರು, ಯಾರು ಕೊಳ್ಳ ಹಾವ ಹಾಕ್ತಿದ್ದವ? ಯಾರು ಕೊಳ್ಳ ಹಾಕ್ತಿದ್ದ? 7ನೇ ನರಕಕ್ಕೆ ಕಾರಣ ಬಂದ್ ಆಗ್ಲಾಕ ಕಾರಣ ಯಾರಾದ್ರು? ಗುರುಗಳಾದ್ರೂ ಇಲ್ಲೋ ಅಂತ. ಗುರುಗಳು ಚಲೋ ಕೆಟ್ಟ ಹೇಳ್ರಿ ನೀವು? ಗುರುಗಳು ಚಲೋ ಕೆಟ್ಟ ಎಷ್ಟು ಚಲೋ ಕೆಟ್ಟ. ಅದೇ ಗುರುಗಳು ಭಕ್ತಿ ಮಾಡಿ ಆ ಶ್ರೇಣಿಕ ರಾಜನ ಹೆಂಚೆಲ್ನ ಗುಪ್ಸರ್ ದೂರ ಮಾಡೋಳು, ಭಕ್ತಿ ಮಾಡೋಳು, ಸ್ವರ್ಗದ ಮಾಡು. ಅದೇ ಗುರುಗಳು ಭಕ್ತಿ ಮಾಡಿ ಸ್ವರ್ಗಕ್ಕೆ ಹೋಗ್ತಾಳು, ಅದೇ ಗುರುಗಳು ಉಪ್ಸರ್ ಮಾಡಿ ಅವ್ನು ನರ್ಕಕ್ಕೆ ಹೋಗ್ತಾನು. ಗುರುಗಳು ಚಲೋ ಕೆಟ್ಟ ಎಷ್ಟು ಚಲೋ ಕೆಟ್ಟ ಇದು ತಿಳ್ಕೋರಿ. ಇನ್ನು ನಮೋಕಾರ ಮಂತ್ರ ಚಲೋ ಕೆಟ್ಟ ಹೇಳ್ರಿ. ಎಲ್ಲ ಮೊಬೈಲ್ನಲ್ಲಿ ರಿಂಗ್ ಟೋನ್ ಹಚ್ಚಾರು. ನಮೋಕಾರ ಮಂತ್ರ ಹೈ ಪ್ಯಾರಾ ಇಸ್ನೆ ಲಾಖೋं को है तारा, इसने लाखों को है तारा. तारा ಅಲ್ಲ ಮಾರ, ನಾನ್ ಮಾರ. ನಮೋಕಾರ ಮಂತ್ರ ಎಷ್ಟು ಚಲೋ ಅಷ್ಟ ಕೆಟ್ಟ. ಉದಾಹರಣೆ ಶಾಸ್ತ್ರದ ಪಟಾಪಟ್ ಉದಾಹರಣೆ ಹೇಳ್ತೇನೆ ನಾನು. ಯಾವ ನಮೋಕಾರ ಮಂತ್ರ ಕೊಂದು ಹಕ್ಕೈತಿ ಯಾರನ್ನ? ಹಾಂ, ಎಷ್ಟು ಮಂದಿನ ಸಂಸಾರ ಪಾಳು ಮಾಡಿಸೈತಿ ನಮೋಕಾರ ಮಂತ್ರ, ಅಷ್ಟು ಮಂದಿನ ಕೊಂದನು ಹೊಕ್ಕೈತಿ. ದುರ್ಗತಿ ಕಳ್ಸತ್ ನಮೋಕಾರ ಮಂತ್ರ. ಹೆಂಗ? ಒಬ್ಬ ಚಕ್ರವರ್ತಿ ಶುಭಂ ಚಕ್ರವರ್ತಿ ಇದ್ದ. ಶುಭಂ ಚಕ್ರವರ್ತಿ 12 ಮಂದಿ ಚಕ್ರವರ್ತಿಗಳ ಹತ್ರ ಏನು 2 ಮಂದಿ ನರಕಕ್ಕೆ ಹೋಗ್ಯಾರು, 2 ಸ್ವರ್ಗಕ್ಕೆ ಹೋಗ್ಯಾರು, ಮತ್ತು 8 ಮಂದಿ ಮೋಕ್ಷ ಹೋಗ್ಯಾರು. ಅದ್ರಾಗ ಒಬ್ಬ ಶುಭಂ ಚಕ್ರವರ್ತಿ ಅವ ತನ್ನ ಆಚಾರಿ ಅಂದರೆ ಅಡುಗೆ ಮಾಡಿ ಹಾಕವ. ಅವನ್ಗೆ ದಿವಸ ಒಬ್ಬ ಆಚಾರಿ, ವರ್ಷದಾಗ ಒಬ್ಬ ಆಚಾರ್ಯ ನಂಬರ್ ಬರೋದು. ಅಂದರೆ 365 ಮಂದಿ ಆಚಾರ್ಯಗಳು ದಿವಸ ಒಬ್ಬ ಆಚಾರ್ಯ ಭಾಳ ಚಂದ ಅಡುಗೆ ಮಾಡಿ ಹಾಕಿದ ಅವನ್ಗೆ. ಅತ್ತಿಂದ ನಂತರ ಚಕ್ರವರ್ತಿ ಅಂತಾನು, ಮಗನ ನನ್ನ ವರ್ಷದಾಗ ಒಮ್ಮಿನ ಇಂಥ ಅಡುಗೆ ಮಾಡ್ತೀನಿ, ದಿವಸ ನೀ ಎಷ್ಟು ಮಾಡ್ತೀನಿ ಅದಿ ನೋಡ್ರಿ, ದಿವಸ ನೀ ಎಷ್ಟಿಂತ ಚಂದ ಚಂದ ಅಡುಗೆ ಮಾಡಿ ತಿಂತಿ, ನಂಗೆ ಹಾಕೋದಿಲ್ಲ, ನಿನ್ನ ವರ್ಷದಾಗ ಒಮ್ಮೆ ನಂಬರ್ ಬರೋದ. ಅದಕ್ಕಾಗಿ ಹಿಂಗೆ ಮಾತಾತು ಸಿಟ್ಟಲ್ಲಿ ಒಂದು ಹೊಡೆದ ಚಕ್ರವರ್ತಿ. ಅವ್ನು ಸಿಟ್ಟು ಹೊಡೆದ, ಅವ್ನು ಬಾಪ್ ಸತ್ತು ಬಿದ್ದ, ಅಲ್ಲೇ ಬಿದ್ದ. ಸೈಟ್ನ ಕಾಲು ತಿಕ್ಕಿ ಸೈತಾಮ ಹೇಳ್ದ, ಈ ಥರದ ನಾ ಬದ್ದ ತೊಗೊಳತನ ಬಿಡುದನ್ನು ಸುಟ್ಟು ತೊಗೊಳವ ಅಂತ ಹೇಳ್ದವ. ಸತ್ತ ವ್ಯಂತರ ದೇವಾಗಿ ಹುಟ್ಟಿದ ಅವ ಆಚಾರಿ. ಹುಟ್ಟಿದ ನಂತರ ವಿಚಾರ ಮಾಡಿದ, ಇವನು ಚಕ್ರವರ್ತಿನ ಬಂದು ಹಾಕೋದು ಬಿಡುಲಿ ಇವನು. ಅವ ದೊಡ್ಡ ಒಂದು ಚಂದ ಅಂತ ಮಾವಿನಕಾಯಿ ತೊಗೊಂಬಂದು ಮಳೆಗಾಲದಾಗ, ಆ ಸೀಸನ್ನೇ ಮಾವಿನ ಸೀಸನ್ ಇಲ್ಲ ಅಂತ, ಅದು ಮಾವಿನಕಾಯಿ ತೊಗೊಂಬಂದ ಒಂದು 4 ಮಾವಿನಕಾಯಿ ಚಕ್ರವರ್ತಿಗೆ ಪಟ್ಟ. ಚಕ್ರವರ್ತಿ ತಿಂದ ಇಷ್ಟು ಚಂದ ಮಾವಿನಕಾಯಿ, ಇಷ್ಟು ಶ್ರೇಷ್ಠ ಮಾವಿನಕಾಯಿ ಮೌಸಮ್ದಾಗ ಮಾವಿನಕಾಯಿ ಸೀಸನ್ ಇಲ್ಲ, ಆದ್ರೂ ಮಾವಿನಕಾಯಿ ಎಲ್ಲಿ ಬಂದಪ್ಪ ಇವ? ಹೇ ಆಶ್ಚರ್ಯ, ಎಲ್ಲಿಂದ ತಂದಿದ್ದಪ್ಪ? 7 ಹೊಳಿ ಸಮುದ್ರ 7 ಸಮುದ್ರ ದಾಟ್ ಅಲ್ಲಿಂದ ತಂದದನ್ರಿ ನಿಮ್ಗಾಗಿ ಖಾಸ್. ಮತ್ತಿತ್ತು ಇದಾವೇನ ಭಾಳದವ್ರು ಇಲ್ಲಿ ಮತ್ತು ತುಂಬೋರು ಮತ್ತು ಇಲ್ಲ. ನೀವು ಅಲ್ಲಿ ಬಂದ್ರೇನು ಕೊಡವ, ನೀವು ಶಾಂಪಲ್ ಬಂದಿದ್ದೇನೆ, ಅಲ್ಲಿ ಬರ್ತೀರೇ ನೀವು? ಹಾಂ ಬರ್ತೇನೆ ನಡಿ. ಎಲ್ಲ ಸೈನಿಕ, ಎಲ್ಲ ಹೆಂಡ್ರನ್ನ, ಎಲ್ಲ ಆನಿಕೋದು ಎಲ್ಲ ತಯಾರು ಮಾಡಿ ನಾಡ್ದು ಇಲ್ಲ ಅಂತ ಹೇಳಿದವ ವ್ಯಂತರದೇವ. ಇಲ್ಲ, ನೀವು ಒಬ್ಬರೇ ಬಂದ್ರೆ ಸಿಗೋದು, ನೋಡ್ರಿ. ಎಷ್ಟು ಸಂಪತ್ತಿ, ಎಷ್ಟು ಕೋಟಿ ಆನೆ ಕುದುರೆ, ನಾವು 14 ನಿಧಿ, ನಾವು ರತ್ನ, 70,000 ಹೆಂಡ್ರ ಎಲ್ಲ ಬಿಟ್ಟು ನಾವು ಮೂರ್ಖ ಒಂದು ಮಾವಿನಕಾಯಿ ಹಣ್ಣಿಗಾಗಿ ನೋಡ ಹೊಂಟು ಹೋಗ್ತಾ ಇರೋದ. ವಿನಾಶ ಕಾಲೇ ವಿಪರೀತ ಬುದ್ಧಿ ಇದಕ್ಕೆ ಅಂತಾರಪ್ಪ. ಅವ ಆನಿಮೆ ವ್ಯಂತರ ದೇವನ ಜೊತೆಗೆ ಅವನು ಸಮುದ್ರದ ಜಹಾಜಾಗ ಕೊಟ್ಟು ಹೋಗ್ಲಾಕ ತಯಾರಾದ. ಅನ್ಕೊಂಡ್ರಿ ಗೊತ್ತವ ನಡೆಯತ್ತಣ ಆ ದೊಡ್ಡ ನೋಡು ಸಮುದ್ರದ ಹೋದ. ಅಲ್ಲಿ ವ್ಯಂತರದೇವ್ ನಿಜವಾಗಿ ನಾನು ತನ್ನ ಸ್ವರೂಪ ತೋರಿಸಿದ. ನಾನು ಸಾಮಾನ್ಯ ಮನುಷ್ಯ ಅಲ್ಲ, ನಾವು ವ್ಯಂತರದೇವ್ ಇದ್ದಾನೆ, ನನಗೆ ನೀ ಬಡ್ಕೊಂಡಕ್ಕಿದ್ದಿಲ್ಲೋ, ಇನ್ನು ನಿನ್ನ ಬಿಡುದಿಲ್ಲ ಅಂತ ಹೇಳ್ತಾನೆ. ಇನ್ನು ನಿನ್ನ ಬಿಡುದಿಲ್ಲ, ಏನು ಮಾಡ್ತೀವಿ? ಇನ್ನು ಕೊಂದು ಹಾಕ್ತೇನೆ ಇಲ್ಲಿ ಯಾರೆಲ್ಲ ನಿನ್ನ ಅವ್ರು ಮಾಡಬೇಡ ಅಳ್ಳಾಕತ್ತ, ಮಾಡಬೇಡವಪ್ಪ ಅನ್ಕತ್ತ, ಇನ್ನು ನಿನ್ನ ಬಿಡುಲ್ಲ ಅನ್ಕತ್ತ. ಇಷ್ಟು ಅಂದ್ರೆ ಅವ್ನು ಒಳ್ಳೆ ಕೆಟ್ಟ ಅನ್ಸಿಟ್ಟು ಚಕ್ರವರ್ತಿಗೆ ನಮೋಕಾರ ಮಂತ್ರ ಚಾಲು ಮಾಡಿದ. ನಮೋಕಾರ ಮಂತ್ರ ಎಲ್ಲ ಚಾಲು ಮಾಡಿದ. ಅದೇ ಅಂತರ್ದೇವ ಅನ್ಕತ್ತ, ಇನ್ನು ನನ್ನ ಕೆಲಸ ಆಗೋದಿಲ್ಲಪ್ಪ, ಇನ್ನು ಹ್ಯಾಂಗೆ ಮಾಡಲಪ್ಪ ಅಂತ ವಿಚಾರ ಮಾಡಿದ.
ಆದ್ರೆ ಅವು ಎಂಥರ್ದೇವಂತ ಇನ್ನು ಬಿಡುವುದಿಲ್ಲ, ಇವ್ನು ಬಂದು ಹಾಕೋದ. ಆದ್ರೆ ನಮೋಕಾರ ಮಂತ್ರ ಅನ್ಲಾಕತ್ತಾನ, ಇನ್ನು ಹೆಂಗೆ ಮಾಡೋದಪ್ಪ? ಅವ್ನು ಹೇಳ್ತಾನು ಎಂಥರ್ದೇವ ಚಕ್ರವರ್ತಿಗೆ, ಯಾವ್ದು ಮಂತ್ರ ಅನ್ಲಾಕತ್ತದಿ? ನಮೋಕಾರ ಮಂತ್ರ ಅಂತ ಹೇಳ್ತಾನೆ. ನಿಂಗೆ ಸರಿದಿಲ್ಲಲ್ಲ, ಜೀವನ ಬೇಕೋ? ಹಾಂ ಬೇಕು ಬೇಕು. ಆ ನಮೋಕಾರ ಮಂತ್ರ ಅನ್ನೋದು ಬಂದ್ ಮಾಡು. ಮಾಡ್ತೇನೋ, ನೀ ಯಾರು ಹೇಳ್ತೀವಿ ಅದು ಮಾಡ್ತೇನೋ, ಅದು ನಾನು ಬಂದು ಪಲ್ಬೇಡಪ್ಪ ಅಂತಂತಾನು. ನಮೋಕಾರ ಮಂತ್ರ ಅನ್ನೋದು ಬಂದ್ ಮಾಡಿ, ಓಯ್ ಬಂದು ಅಷ್ಟು ಮಾಡೋಲ್ಲ. ಆ ನಮೋಕಾರ ಮಂತ್ರ ನಿನ್ನ ಭಕ್ತದ ಇದ್ರಲ್ಲೇ ನೀರು ಮೇಲೆ ಬರೀ ಹೇಳ್ತಾನೆ ನೋಡ್ರಿ. ನೀರು ಮೇಲೆ ಹಳ್ಳಿ ಮೇಲೆ ಬರ್ದಿ ನಾವು ಓದ್ಯಾವು. ಅಕ್ಕಿ ಕಾಳ ಮೇಲೆ ನಮೋಕಾರ ಮಂತ್ರ ಬರ್ದ್ರೆ, ಅಡಿಕೆ ಮೇಲೆ ಭಕ್ತಾಮ ಪೂರ ಬರ್ದ್ರೆ, ಇಷ್ಟು ಸಣ್ಣ ಎಲ್ಲ ಕಡೆ ಕಲ್ಲು ಮೇಲೆ ಬರ್ದ್ರೆ ಎಲ್ಲ ಬರ್ತಾರೆ. ನೀರು ಮೇಲೆ ಯಾರು ಬರ್ತಾರೆ ಅಂತ, ನೀರು ಮೇಲೆ ಎಂದ ಯಾರು ಬರ್ತಾರೆ? ಎಂದ ಯಾರು ಬರ್ದಿಲ್ಲ. ಆದ್ರೂ ಅವೆಂಥದ್ದೇವು ಹೇಳ್ತಾನೋ, ನಿನ್ನ ಭಟ್ಟದಿಂದ ನೀರು ಮೇಲೆ ನಮೋಕಾರ ಮಂತ್ರ ಬರ್ತೇನೆ ಬರ್ದಷ್ಟೆಲ್ಲ ಅದ್ರ ಮೇಲೆ ಕಾಲಿಡು, ಅವಾಗ ನಿನ್ನ ಬಿಡ್ತಾನೋ ಬಿಡುದಿಲ್ಲ ಅಂತ ಹೇಳ್ದ. ಆದರೆ ಜೀವ ಹೊಂಟೈತಿ, ಏನು ಮಾಡುವ? ಸಾವು ಬಂದ ಮೇಲೆ ಯಾನು ಹೇಳ್ದ ಮಾಡ್ಕೊಳ್ತೈತಿ. ಯಾಕ? ಜೀವನ ಭಾಳ ಪ್ರಿಯ, ಜೀವನ ಪ್ರಿಯ ಐತಿ. ಯಾರ ಜೀವ ಕೊಡ್ತಾ ಯಾರು ಆಗೋದಿಲ್ಲ. ಮಾಡ್ತಾನಪ್ಪ ಅಂತ ಹೇಳ್ದ. ಮತ್ತು ಅವನು ಸಮುದ್ರ ಜಹಾಜ ಕೂತ ನೀರು ಮೇಲೆ, ಸಮುದ್ರದ ನೀರು ಮೇಲೆ ಭಟ್ಟದಿಂದ ನಮೋಕಾರ ಮಂತ್ರ ಬರ್ದ ಎಲ್ಲ ದೇವಿ ದೇವತವನ್ನು ರಕ್ಷಣೆ ಮಾಡ್ತಿದ್ರು ಚಕ್ರವರ್ತಿಯಿಂದ. ಆದ್ರೆ ನಮೋಕಾರ ಮಂತ್ರ ಬರ್ದ ಯಾವಾಗ ಕಾಲ ಕೊಟ್ಟು ಎಲ್ಲ ದೇವಿ ದೇವರು ಬಿಟ್ಟು ಹೋದ್ರು. ಸೈ ಮಗನ ಇನ್ನು ಸೇಡ್ರು ಬಿಟ್ಟು ಹೋದ್ರು. ಹೊಂಟು ಹೋದ್ರು ಅವ್ರು. ಆಶ್ಚರ್ಯ ಮಾತಾ ಅವೆಂಥರ್ದೇವ್ ಎತ್ತಿ ಅವ್ನ ನೇರ ಹಣದ ಅವ್ನು ಸತ್ತು 7ನೇ ನಾಲ್ಕಕ್ಕೆ ಹೋದ. ವಿಚಾರ ಮಾಡಿ ಚಲೋ. ಅದೇ ನಮೋಕಾರ ಮಂತ್ರ ಮೇಲೆ ಕಾಲು ಕೊಟ್ಟ 7ನೇ ನಾಲ್ಕಕ್ಕೆ ಹೋದ. ನಮೋಕಾರ ಮಂತ್ರ ಚಲೋ ಕೆಟ್ಟ ಮಾಹಿತಿ ಕೊಡಬಾರ್ದಾಗಿತ್ತು. ಆದ್ರೆ ನಮೋಕಾರ ಮಂತ್ರ ಅಪಮಾನ ಮಾಡಿದ ಕಾರಣ ಹೋದಲ್ಲ ಅವ, ಹಂಗೆ ಮಾಡಿ ಹಚ್ಕ ಹೋದಲ್ಲ. ನಮೋಕಾರ ಮಂತ್ರ ಬರಲತ್ತಿತ್ತು, ಅವ ಬರೀಲತ್ತಿದ್ರೆ ಯಾಕೆ ಹೋಗಿಲ್ಲ? ಮಾತು ಹಾಗೆ ನೋಡಿ. ಅಂದ್ರೆ ನಮೋಕಾರ ಮಂತ್ರ ಕಳಿಸ್ತೀನಲ್ಲ ಅವನು, ಹೌದಿಲ್ಲ? ಆ ಥರದ ಅಪಮಾನ ಮಾಡಲ್ಲ. ನಮೋಕಾರ ಮಂತ್ರ ಅವ್ನು ಬರಲಿಲ್ಲ ಆಗ್ತಿತ್ತು. ಏನು ಮಾಡ್ತಿದ್ದ? ನಾನು ಬರಿಲ್ಲಪ್ಪ ಅಂತಿದ್ರೆ ಬತ್ತ. ಆ ನಮೋಕಾರ ಮಂತ್ರ ಬಂದು ಹತ್ತ ಮೇಲೆ ಕಾಲು ಕೊಟ್ಟ. ಮಾತು ನಮೋಕಾರ ಮಂತ್ರ ಅಕ್ಷರ ಕಾಣಲಿಲ್ಲ, ಅದ್ರ ಭಾವ ಅವು ನೋಡ್ರಿ. ಅಂದ್ರೆ ನಮ್ಮ ಸ್ವಾರ್ಥಕ್ಕಾಗಿ ನಾವು ದೇವರು ಶಾಸ್ತ್ರದ ಸ್ವಲ್ಪ ಅಪಮಾನ ಅನಾದರ ಅಭಿನಯ ಮಾಡಿದು ಭಾಳ ಕೆಟ್ಟೈತ್ರಿ. ಭಾಳ ಕೆಟ್ಟೈತಿದ್ರಿ. ನೋಡ್ರಿ ಎಷ್ಟು ಉದಾಹರಣೆಗಳು ಅದು ಎಲ್ಲ ತದ್ದು ಉದಾಹರಣೆ ಹೇಳಕತ್ತ ನಾವು. ಹಂಗೆ ಬಸ್ತಿ ತಿಳ್ಕೊರಿಯಪ್ಪ. ಪದ ಇದು ನಿಮಗೆ ಅಧ್ಯಕ್ಷ ಪದ, ಆಚಾರ್ಯ ಪದ, ಉಪಾಧ್ಯಾಯ ಪದ ಆಗಲಿ, ನಿಮ್ಮ ಮಂತ್ರಿ ಆಗಲಿ, ಯಾವ ಪದ ಆಗಲಿ, ಮಂದಿರ ಕಮಿಟಿ ಟ್ರಸ್ಟ್ ಅಧ್ಯಕ್ಷ ಆಗಲಿ, ಉಪಾಧ್ಯಕ್ಷ ಆಗಲಿ, ಎಲ್ಲ ಆದ ನೀವು. ಆದ ನಂತರ ಬಸ್ತ್ಯಾಗ ಒಂದು ಜಗಾಡ್ರಿ, ಬಸ್ತಿ ಕೆಲಸ ಮಾಡಲಿಲ್ಲ, ಅಭಿಷೇಕ ಪೂಜೆ ಮಾಡಲಿಲ್ಲ, ಏನು ಮಾಡಲಿಲ್ಲ, ಅದು ಈ ಪದ ನಿಮ್ಗೆ ನೆಟ್ಟಗೆ ದುರ್ಗತಿಗೆ ಹಾಕತಿ, ನೆಟ್ಟಗೆ ದುರ್ಗತಿಗೆ ಒಯ್ತತಿ. ಹ್ಞೂನ್ರಿ. ಜೈನ ಧರ್ಮ ಚಲೋ ಕೆಟ್ಟ ಇದೊಂದು ಮಾತು ಹೇಳ್ರಿ ನೋಡಿ. ಜೈನ ಧರ್ಮ ಚಲೋ ಕೆಟ್ಟ? ಭಾಳ ಚಲೋ ರೀ ಜೈನ ಧರ್ಮ, ಭಾಳ ಚಲೋ ರೀ. ಆ ಜೈನ ರಾತ್ರಿ 8 ಗಂಟೆಗೆ ಒಮ್ಮೆ ಊಟ ಮಾಡ್ತಾನು. ಜೈನಾಗಿನವ ರಾತ್ರಿ ಶ್ರೀನಾಥ್ ಜೈನಾಗಿನವ ರಾತ್ರಿ 8 ಗಂಟೆಗೆ ಒಮ್ಮೆ ಊಟ ಮಾಡ್ತಾನೋ. ಆ ಕಣ್ಣು ಮುಚ್ಚಿ ಹೇಳ್ತಾನೆ ನೋಡಿ, ನಗಳ್ನಾಕತ್ತಾಳೆ ನೋಡಪ್ಪ ನಿನ್ನ ಮಗಳ, ಅಕ್ಕಿ ಮಗಳ. ಜೈನ ಒಮ್ಮೆ ರಾತ್ರಿ 8 ಗಂಟೆಗೆ ಊಟ ಮಾಡ್ತಾನೆ. ಮತ್ತು ಒಬ್ಬ ಮುಸಲ್ಮಾನ ರಾತ್ರಿ ಬೆಳತಕ ಊಟ ಮಾಡ್ತಾನೆ. ಅವ್ನು ರೋಜಾ ಮಾಡಿ ಅವ್ನು ಧರ್ಮ ಮಾಡ್ಲಕತ್ತಾನ. ಪಾಪ ಅವ್ನು ಧರ್ಮ ಮಾಡ್ತಾನೆ, ರಾತ್ರಿ ಊಟ ಮಾಡ್ತಾನೆ. ಅವರ ಫಕೀರ ಅಲ್ಲಮಲ್ಲ ಎಲ್ಲರೂ ಹೇಳೋರಪ್ಪ ರಾತ್ರಿ ಊಟ ಮಾಡೋದಿಲ್ಲ, ನಮ್ಮ ಧರ್ಮ ಐತಿ. ಅವ್ನು ರಾತ್ರಿ ಬೆಳತಕ ಊಟ ಮಾಡಿ ಧರ್ಮ ಮಾಡ್ತಾನು. ನೀವು ರಾತ್ರಿ ಊಟ ಮಾಡಿ ಕರ್ಮ ಮಾಡ್ತೀರಿ, ಅವ್ನು ಪಾಪ ಹೆಚ್ಚು, ನಿಮ್ಮ ಪಾಪ ಹೆಚ್ಚು. ನೀವು ಒಮ್ಮೆ ಊಟ ಮಾಡಿರಿ. ಜೈನಾಗಿ ರಾತ್ರಿ 8 ಗಂಟೆಗೆ ಒಮ್ಮೆ ಊಟ ಮಾಡಿರಿ. ಅವ್ನು ಬೆಳತಕ ಊಟ ಮಾಡಿದ ಪಾಪ ಯಾರಿಗೆ ಹೆಚ್ಚು? ಅವ್ನು ನಿಮ್ಗೆ ಅವಂಗ ಪಾಪ ಯಾರಿಗೆ ಹೆಚ್ಚು? ಅವಂಗಂತ ನೋಡಿ ಅವನಿಗಲ್ಲ. ಓ ಮಾರಯ್ಯ, ನಿಮಗೆ ಪಾಪ ಹೆಚ್ಚ, ನಿಮಗೆ ಪಾಪ ಹೆಚ್ಚ. ಯಾಕಂದ್ರೆ ಅವ್ನು ರಾತ್ರಿ ಊಟ ಮಾಡಿ ಧರ್ಮ ಮಾಡ್ಲಕತ್ತವನು, ನೀವು ರಾತ್ರಿ ಊಟ ಮಾಡಿ ಕರ್ಮ ಮಾಡಕತ್ರಿ. ನೀವು ಸಂತ್ರ ಅರ್ಹಂತ್ರ ಭಗವಂತರ ಎಲ್ಲರೂ ಹೇಳ್ಯಾರು. ಅವ್ರು ಜೈನ ಕುಲ್ದಾಗ ಹೊಡಿದಪ್ಪ, ನೀ ರಾತ್ರಿ ಊಟ ಮಾಡಬೇಡಪ್ಪ ಹೇಳ್ದಪ್ಪ. ಮತ್ತೆ ನೀವು ರಾತ್ರಿ ಊಟ ಮಾಡ್ತೀರಿ ಅಂದ್ರೆ ಎಷ್ಟು ಪಾಪ ಇಲ್ಲ. ಜೈನ ಕುಲ ಚಲೋನು ಅಂತ ಕೇಳ್ತಾರೆ. ಜೈನ ಕುಲ್ದಾಗ ಬಂದು ಅರ್ಥ ಮಾಡಿ ಒಂದು ಎಷ್ಟಕ್ಕೆ ಜನರು ಅಂತಾರೋ, ಮಹಾರಾಜ್ ನಾವು ಜೈನ ಆಗ್ಲತ್ತರ ಭಾಳ ಚಲೋ ಆಗಿತ್ತು. ನಮ್ಮ ರಾತ್ರಿ ಆಕರ್ತಿನಿಗೆ ಸಿಗ್ತಿತ್ತು, ಎಲ್ಲ ಶೆರೆ ಕೊಡಿಗೆ ಸಿಗ್ತಿತ್ತು, ಎಲ್ಲ ಫಲಸಾತಿನಿಗೆ ಸಿಗ್ತಿತ್ತು. ಈ ಜೈನ ಆಯ್ತು ತಪ್ಪಾತು. ಇಂಥವ್ರು ಇದಾರ ನಾವು ಮಾವೀರ
ಒಂದು ಊರಾಗ ಪ್ರವಚನ ಮಾಡ್ತಿದ್ದು. ಮತ್ತು ಒಂದು ನಾಲ್ಕು ಪರಿವಾರದವ್ರ ಸಾಧ್ಯ ಮಾಡೋ ದೊಡ್ಡ ಶಾಣ್ಯರವ್ರ ಪ್ರವಚನಕ್ಕೆ ಬರಲಿಲ್ಲ. ಯಾಕೆ ಬರಲ್ಲಪ್ಪ? ಅವರು ಬರಲಿಲ್ಲ, ಅವ್ರ ಹೆಂಡ್ರನ್ನ ಕಳಿಸ್ಲಿಲ್ಲ, ಅವ್ರ ತಾಯಿ ತಂದ್ರೆ ಯಾರನ್ನ ಕಳಿಸಲ್ಲ ಅವ್ರು ಪ್ರವಚನಕ್ಕೆ. ಯಾಕಪ್ಪ? ನಮ್ಮ ಪ್ರವಚನ ತಿಳಿಲೋ, ನಮ್ಮ ಜೊತೆ ಜಗಳ ಐತು, ಕಾರಣ ಹಿಂಗ್ಯಾಕ? ಇಲ್ರಿ ಮಹಾರಾಜ, ನಿಮ್ಮನ್ನ ಜೊತೆ ಜಗಳ ಇಲ್ಲ, ಕಾಲುಗೊಳ್ತೋ ಎಲ್ಲ ಆಗ್ತೈತಿ, ಅದು ಪ್ರವಚನ ನಾವು ಬಿಡೋದಿಲ್ಲ ರೀ ಮಹಾರಾಜ. ಯಾಕಪ್ಪ ಅದು ಕೇಳಿನ? ಕಾರಣ? ಮಹಾರಾಜ್ರ ಸರಿ ಮಾತು ಹೇಳಿದ ನಾನು. ಯಾಕೆ? ನಾವು ಪ್ರವಚನಗಳ ನನ್ನ ಹೆಂಡ್ರನ್ನ ನಮ್ಮ ಅವ್ವ ತಾಯಿ ತಂದೆ ಯಾರನ್ನ ನಾವು ಕಳಿಸಲ್ಲ, ಹೋಗೋದಿಲ್ಲ. ಯಾಕೆ? ನೀವೇ ಹೇಳ್ತೀರಿ ಮಹಾರಾಜ ಪ್ರವಚನದಾಗ ತಿಳಿದ ಪಾಪ ಮಾಡ್ರಿ ಪಾಪ ಕಡಿಮೆ, ಮತ್ತು ತಿಳಿದ ನಂತರ ಪಾಪ ಮಾಡ್ರಿ ಪಾಪ ಹೆಚ್ಚ, ನೀವು ತಿಳ್ಕೊಳ್ಳೋದೇ ಇಲ್ಲ ಅಂತವ. ಇಂಥ ದೊಡ್ಡ ಶಾಣ್ಯರ ಅವ್ರು, ಇಂಥ ದೊಡ್ಡ ಶಾಣ್ಯರ. ನಮಗೆ ತಿಳಿದ ಧರ್ಮ ತಿಳಿಲಿಲ್ಲ, ಪಾಪ ಕೈತಿ ಕಡಿಮೆ ಆಗ್ತತ್ರಿ. ನೀವು ತಿಳಿಸಿ ಹೇಳವ್ರ, ತಿಳಿಸಿ ಹೇಳಿದ ನಂತರ ನಮಗೆ ತಿಳಿತು, ತಿಳಿದ ನಂತರ ಅವ್ರ ಮಕ್ಕಳು ಪಾಪ ಬೆಳವ್ರಿಲ್ಲ, ಅದು ನಮ್ಮ ಪಾಪ ಹೆಚ್ಚತ್ತೈತಿ, ಅದು ತಿಳ್ಕೊಳ್ಳೋದ ಒಲ್ಲಿಲ್ಲ. ನಾವೇರ ಹೇಳ್ರಪ್ಪ, ನಾನು ಹೇಳಿದಂಥ ಮಂದಿ ಇಂಥ ಜಗಳ ಮಂದಿ ಅದಾವ. ಹಿಂಗೆ ಮಾಡೋ ಸರಿಯೋ ತಪ್ಪಿದೆ, ಅದು ತಿಳ್ಕೊಬೇಕೋ ಒಲ್ಲೆಯೋ? ತಿಳ್ಕೊಬೇಕು. ಅವ್ನು ತಿಳ್ಕೊಂಡ ನಂತರ ಪಾಪ ಬಿಲ್ಲಿಲ್ರ ಮುಂದೊಮ್ಮೆ ಯಾವಾಗ ಬಿಡ್ತೈತಿ ನೋಡ್ರಿ. ಹಿಂಗೆ ತಿಳ್ಕೊರಿ ನೀವು. ನೋಡ್ರಿ, ಪಾಪತ ಯಾವ ತಿಳ್ಕೊತಾರ, ಪಾಪತ ಯಾವ ತಿಳಿದಿಲ್ಲ. ಇಟ್ಸ್ ಡಿಫ್ರೆನ್ಸ್ ನೋಡ್ರಿ. ಪಾಪ ಐತಿದಪ್ಪ, ಶೆರೆ ಕೊಡೋದ ಪಾಪ ಐತಿ, ಇದು ತಿಳ್ಕೋರಿ, ನಿಮಗೆ ಪಾಪ ಕಡಿಮೆ ಮಾಡ್ತೀವಿ. ಬಿಡಬೇಡ್ರಿ, ಶೆರೆ ಕೊಡೋದು ಬಿಡಬೇಡ್ರಿ. ರಾತ್ರಿ ಊಟ ಮಾಡ್ತಿರೋ ಮಾಡು, ಆದ್ರೆ ರಾತ್ರಿ ಊಟ ಮಾಡೋದು ತಪ್ಪೈತಪ್ಪ. ನಮ್ಮ ಧರ್ಮದಾಗ ರಾತ್ರಿ ಊಟ ಮಾಡಿ ಕೇಳಿಲ್ಲ. ನಮ್ಮ ಭಗವಂತರ ಸಂತರ ಆರಂತರ ರಾತ್ರಿ ಊಟ ಮಾಡಬೇಡ್ರಿ, ಶೆರೆ ಕುಡಿಬೇಡ್ರಿ ಹೇಳ್ಯಾರ. ಆದ್ರೆ ನನ್ನ ಮಜಬೂರಿ ಐತಿ, ನಾ ಕುಡಿತೇನಪ್ಪ, ನಾನು ರಾತ್ರಿ ತಿನ್ನಪ್ಪ. ತಿಳ್ಕೋದ ನಂತರ ಬಿಡಬೇಡ್ನಿ, ಅದು ತಿಳ್ಕೊ. ಅವಾಗ ಭಗವಾನ್ ಮಾಡಿದಾಗ ಲೈಟ್ ಇಲ್ಲಗಿದ್ದು ಚಿಮಣಿದ್ದು, ಅವಾಗ ರಾತ್ರಿ ಊಟ ಮಾಡ್ಬಾರ್ದಂತ. ಈಗ ನೋಡಿ ಮನ್ಯಾಗ ಎಲ್ಲೋ ಜನ ಲೈಟ್ ಹಚ್ಚಾಗ ಏನು ಸೂರ್ಯ ಪ್ರಕಾಶ ಕಲಕೈತಿ. ಈಗ ಏನಾಕೈತೆ ತಿಳ್ರಿ ಎಲ್ಲರೂ. ಇದು ನರ್ಕಕ್ಕೆ ಹೋಗೋ ಹಾದಿ, ಇದು ನರ್ಕ ಹೋಗೋ ಹಾದಿದ. ನೀವು ತಿಳ್ಕೋದು ಪಾಪ ತಿಳ್ಕೊ. ಪಾಪ ತಿಳಿಲಿಲ್ಲ, ದುರ್ಗತಿದ ನರ್ಕಕ್ಕೆ ಹೋಗವರ. ಮತ್ತು ಪಾಪ ತಿಳಿದ ನಂತರ ಬಿಡನ ಆಗಲಿಲ್ಲ, ಅವಿರತ್ ಸಮ್ಯ ದೃಷ್ಟಿ ಶ್ರಾವಕ. ಅವಿರತ್ ಸಮ್ಯ ದೃಷ್ಟಿ ಶ್ರಾವಕ ನಮ್ಮ ಶಾಸ್ತ್ರದಾಗ ಹೇಳ್ಯಾರು. ವೃತ್ತಿ ಇಲ್ಲವ, ಅದು ಸಮ್ಯ ದೃಷ್ಟಿ ಇದ್ದಾನು, ಒಪ್ಕೊಯ್ದ. ಮಹಾರಾಜ ರಾತ್ರಿ ಊಟ ಮಾಡಬಾರ್ದು ಶಾಸ್ತ್ರ ಹೇಳ್ಯಾರ, ನೀವು ಹೇಳ್ತೀರಲ್ಲ ಸರಿ. ಆದ್ರೆ ಮಹಾರಾಜಿ ಏನು ಮಾಡಲಿ, ಹಿಂಗೆ ಪರಿಸ್ಥಿತಿ ಐತಿ, ನಂಗೆ ಒಕ್ಕಲಿಗೆ ಇದ್ದಾನು, ರೈತಿಗೆ ಮಾಡ್ತೇನೆ, ಹೊಲಕ್ಕೆ ಹೋಗತ್ತೈತಿ, ಹಿಂಗೆ ಆಗ್ತೈತಿ, ಮಾಡೋದು ಬಿಡೋಣ ಆಗೋದಿಲ್ಲ ರೀ. ಒಪ್ಕೊಂಡಿಲ್ಲೋನೇ ಬಿಡಬೇಡಪ್ಪ, ಎಂದಿಲ್ಲ ಬಿಟ್ಟೆಯಪ್ಪ, ಯಾವಾಗ ಬಿಡ್ರಿ ಒಪ್ಕೋರೆ. ಪಾಪ ಯಾವ ಒಪ್ಕೊಳ್ಳೋದಿಲ್ಲ ಅವ ಮಹಾಪಾಪಿ. ಪಾಪ ಒಪ್ಕೋತಾಗ ಬಿಡೋಣ ಆಗೋದಿಲ್ಲ, ಅವ ಅವಿರ ಸಮ್ಯ ದೃಷ್ಟಿ ಶ್ರಾವಕ. ಪಾಪ ಒಪ್ಕೊಂಡು ಬಿಟ್ಟ ಅವ ವ್ರತಿ, ಅನುವರ್ತಿ ಮಹಾವರ್ತಿ. ತಿಳ್ತಿಲ್ಲೋ? ಹಂಗೆ ತಿಳ್ಕೋರಿ ಧರ್ಮಾನಿಯವ್ರು. ಮಾಡ್ರಿ ಬಿಡ್ರಿ ನಿಮ್ಮ ಮ್ಯಾಲೆ ಬಿಡದ, ತಿಳ್ಕೊಕೆ ಏನು ಹೋಗ್ಕತಿ ಏನು ತಿಳ್ತಿದ್ದಾನೆ. ನೀವು ಸಂತ್ಯಾಗ ಹೋಗ್ತೀರಿ, ಅರಿವಿ ಅಂಗಡಿಯಾಗ ಹೋಗ್ತೀರಿ, ಇವ್ರ ಸೀರೆ ಅಂಗಡಿಯಾಗ ಹೋಗ್ತಾರೋ. ಅದನ್ನು ಅದು ನೋಡಿ ಸೀರೆ ತೋರಿಸು, ತಂದೋಗಿತಾನೆ ಮುಂದೆ ನೋಡ್ತಾನೆ. ಅದು ತೋರಿಸು ನೋಡು ಒಂದು ಸ್ವಲ್ಪ, ಅದು ತಂದೋಗಿತಾನು. ಇದೊಂದು ಸ್ವಲ್ಪ ತೋರಿಸು, ತಂದೋಗಿತಾನು. 50 ಸೀರೆ ತಂದು ಮುಂದೆ ಹೋಗೋದು ಎಲ್ಲ ನೋಡ್ತಕ್ಕೆ ಹಿಂಗೆ ಚಲೋ ಐತಿ, ಚಲೋ ಐತಿ, ಅದು ಇದು ಚಲೋ ಐತಿ, ಇದಕ್ಕೆ ಬಣ್ಣ ಚೆನ್ನಾಗೈತಿ, ಈ ಡಿಸೈನ್ ಚೆನ್ನಾಗೈತಿ, ಹಂಗೆ ಇದೆಲ್ಲ ನೋಡ್ತಾರೋ. ನೋಡ್ಕೊರಿ ಅವನು ಯಾವ್ದು ಅಂದ್ರೆ ಮಾಡೋದೈತಿ ನೋಡಿ ಅವ್ನಿಗೆ. ಎಲ್ಲ ನೋಡ್ತರು 50 ಸೀರೆ ಮುಂದೆ ಹೋಗೋದ ನೋಡ್ರು. ಮನ್ಯಾಗ ಹೋಗಿ ಕೇಳಿ ಬರ್ತವೆ, ಆಯ್ತು ದುಡ್ಡು ತೊಗೊಂಬರ್ತವೆ. ನಮ್ಮ ಸಿಟ್ಟು ಬರೋದು ಇಲ್ಲೋ ಅದನ್ನ ತೆಗಿ ಕಾಸಿದೆಲ್ಲ ನೋಡ್ರಿ ನೀವು. ಮತ್ತು ಈಗ ಅಂತೇಳಿ ಮನೆಗೆ ಹೋಗಿ ಕೇಳಿ ಬರ್ತವೆ, ದುಡ್ಡು ತೊಗೊಂಬರ್ತವೆ ಅಂತ ಹೇಳ್ತೀರಿ. ಇದನ್ನೆಲ್ಲ ಯಾವ ಗಳಿಗೆ ಕೇಳವ ಅದನ್ನ ಹೇಳಿ ತಿಳ್ಕೋರಿ ಅಷ್ಟೇ. ಬಿಡಲಿಲ್ಲ, ಬಿಡೋಣಾಗಲಿ ಬಿಡ್ರಿ, ತಿಳ್ಕೋರಿ. ಇದು ಜೈನ ಧರ್ಮ ಹಿಂಗೆ ಐತಿ ನೋಡ್ರಿ. ಜೈನ ಧರ್ಮ ತಿಳ್ಕೊಂಡು ಅವಂಗ ಸರಳ, ನಾವು ತಿಳ್ಕೊಂಡಿಲ್ಲ ಅವ್ನು ಭಾಳ ಕಠಿಣ. ಹಂಗೆ ಜೈನ ಧರ್ಮ ಮಾಡೋದು ಒಂದು ಕಲಾ ಐತಿ. ಈ ಕಲಾ ತಿಳ್ಕೊರಿ. ನಾವು ದುಸ್ರ ಯಾನ ನಮ್ಗೆ ಹೋಗೋದು ಪ್ರವಚನದಾಗ ಒಂದು ಕಲಾ, ಜೀವನ ಹೆಂಗೆ ಬದುಕೋದು, ಧರ್ಮ ಹೆಂಗೆ ಮಾಡೋದು, ಇದು ಒಂದು ಕಲಾ ಕಲಿಸ್ತೇವೆ ನಾವು, ಬಾಕಿ ಏನು ಕಲಿಸೋದಿಲ್ಲ ನಿಮ್ಗೆ. ಜೈನ ಧರ್ಮ ಭಾಳ ಕಠಿಣ ಧರ್ಮ, ಜೈನ ಧರ್ಮ ಭಾಳ ಸರಳ ಧರ್ಮ, ಭಾಳ ಸರಳ, ಭಾಳ ಕಠಿಣ. ಎರಡು ಹೆಂಗಪ್ಪ? ಕಠಿಣನೂ ಅಂತೀರಿ ಮಹಾರಾಜವ, ಸರಳನೂ ಅಂತೀರಿ, ಎರಡು ಹೆಂಗೆ? ಎರಡೂ ಐತ್ರಿ. ಅದು ಹೆಂಗೆ? ಶ್ರೀನಾಥ ನಾವಿರ ಬಾವ್ಯಾಗ ನೀರಾಗ ಈಸೋದ ಕಠಿಣ ಐತಿ ಒಂದು ಸರಳ ಐತಿ? ಹೇಳಿ ನೋಡೋಣ. ನೀರಾಗ ಬಾಯಾಗ ಈಸೋದ ಕಠಿಣ ಏನು ಸಹಜ ಐತಿದ?
ಹಿಂಗೆ ಜೈನ ಧರ್ಮದ ಐತಿ ನೋಡ್ರಿ. ಯಾವ ನೀರಾಗ ಈಸ್ ಕಲ್ತೋ ಅವ್ನು ಭಾಳ ಸಹಜ ಸರಳ. ಯಾವ ಕಲ್ತಿಲ್ಲೋ ನಾವು 4-5-6 ವರ್ಷದ ಹುಡುಗರು ನಾವು ಸಣ್ಣ ಇದ್ದು ಅವಾಗ ಈಸ್ ಕಲ್ತಿದ್ದು ಭಾಳ ಎತ್ತರ ಮ್ಯಾಲಿಂದ 20-30 ಫುಟ್ ಮ್ಯಾಲಿಂದ ಜಿಗಿತಿದ್ದು ದಮಾದ ಭಯ ಜಿಗ್ಯಾವ. ಭಯ ಜಿಗಿ ಈಸವ್ರ ಮತ್ತು ಕೈಯ ಕಾಲ ಕಟ್ಟೋದ ನೀರಾಗ ಬಿದ್ದು ಬಿಡೋದ ಮುಳುಗುದಿಲ್ಲ ನಾವು. ಯಾಕಂದ್ರೆ ನಮ್ಮ ಕಾಲ ಬರ್ತೈತಿ. ಯಾನ್ ಕಾಲ ಬಾಯಾಗ ನೀರು ಹೋಗೋಬಿಡುದಿಲ್ಲ. ಬಾಯಾಗ ನೀರು ಹೋದು ಅವ್ನು ಭಯಾಗ ಹೋದ. ಬಾಯಾಗ ನೀರು ಹೋದ ಅವ್ನು ಭಯಾಗ ಹೋದ. ಯಾಕ ನೀರು ಒಳಗೆ ಹೋಯ್ತಾರೆ, ಗಾಳಿ ಹೊರಗೆ ಬರ್ತೈತಿ. ಗಾಳಿ ಹೊರಗೆ ಬರ್ತಾರೆ ಮನುಷ್ಯ ಸೈತಾನು. ಬಾಯಾಗ ನೀರು ಹೋಗೋದಿಲ್ಲ. ಯಾವ ಈಸ್ ಕಲ್ತಾನೋ ನೀರಾಗ ಹಿಂಗೆ ಬಿದ್ದ ಬೀಳ್ತಾನ, ಕಾಲ ಕೈ ಕಟ್ಟಾನ ಮಸ್ತ. ಅವ್ ಏನಾಗೋದಿಲ್ಲ, ಮುನ್ಗುದಿಲ್ಲ. ಯಾವ ಈಸ್ಗೆ ಬರೋದಿಲ್ಲೋ ಅವ್ನು ನೀರಾಗ ಕಾಲ ಕೈಯಾಗ ಮಾಡ್ದ ಮಾಡಿ ಬಾಯಾಗ ನೀರು ಹೋಗೋದು ಸತ್ತು ಹೋಗ್ತಾನು. ಕಾಲ ಕೈ ಅಳಗ್ಯಾಡ್ಸಿನೂ ಒದ್ದಾಡಿನೂ ಮುನಿಗೆ ಸೈತಾನು. ಯಾಕ ಕಲಾ ಕಲೀಲಿಲ್ಲವ. ಜೈನ ಧರ್ಮ ಹಿಂಗೈತಿ ನೋಡ್ರಿ. ಜೈನ ಧರ್ಮನೂ ಸೇಮ್ ಇದೈತಿ. ಯಾರು ಜೈನ ಧರ್ಮ ಕಲಾ ಕಲ್ತರು ಅವ್ರು ಎಷ್ಟು ಧರ್ಮ ಮಾಡಿದ್ರು, ಎಷ್ಟು ಪುಣ್ಯ ಹೊಡ್ಸ್ಕೊಂಡ್ರು, ಸಂಸಾರ ಪಾರಾಗಿ ಆದರು. ಯಾರು ಜೈನ ಧರ್ಮ ತಿಳ್ಕೊಲಿಲ್ಲೋ ಸಮ್ಯಕ್ ಯಾವ್ದ, ಮಿಥ್ಯಾತ್ ಯಾವ್ದ, ಯಾವ್ದು ಕರ್ಮ ಬಂದಾಕತಿ, ಯಾವ್ದ್ರಲ್ಲಿ ಕರ್ಮ ಕಳಿತೈತಿ ಏನು ತಿಳಿಲಿಲ್ಲ. ಜನರು ಮಾಡ್ತಾರದು ನಾವು ಮಾಡೋದಾ. ನಮ್ಮ ಸುಧಾಸಾಗರ ಮಹಾರಾಜರ ಒಂದು ಮಾತು ಹೇಳಿದ್ರು, ಧರ್ಮ ಈಗ ಜನರು ಮಾಡ್ತಾರೋ ಈ ಧರ್ಮ ಮಾಡೋ ಪದ್ಧತಿ ಎರಡು ಪ್ರಕಾರ. ಒಂದು ನಮ್ಮ ಹಿರಿಯರು ಮಾಡಿದ್ರೆ ಅದು ಮಾಡೋದ. ನಮ್ಮ ಹಿರಿಯರು ಬಸ್ತಿ ಕಟ್ಟಿದ್ರೆ ಬಸ್ತಿಗೆ ಬರೋದ. ನಮ್ಮ ಹಿರಿಯರ ಬಸ್ತಿಗೆ ಬರ್ತಿರು, ಎಲ್ಲಿ ಮಸ್ಜಿದ್ಗೆ ಗುಡಿಗೆ ಹೋಗಲಿಲ್ಲ, ಇಲ್ಲೇ ಹೇಳ್ರು, ಇಲ್ಲೇ ಬಂದರು, ನಾವು ಇಲ್ಲೇ ಹೇಳ್ಬಾರ್ದು. ಇದು ಪರಂಪರಾ ಮನೆ ಮಾಡ್ಕೊಂಡು ಬಂದ್ರೆ ನಾವು ಮಾಡೋದ. ಇದು ಒಂದು ಧರ್ಮ ಆಯ್ತು. ಇದು ಒಂದು ಪ್ರಕಾರ ಧರ್ಮ ಆಯ್ತು. ಅದು ಎರಡನೇ ಧರ್ಮ ಯಾವ್ದ? ನಮ್ಮ ಆತ್ಮಾದ ಒಳಗೆ ಆವಾಜ್ ಬರಬೇಕು. ಎಲ್ಲ ನಾ ಜೈನ ಅದೇನು, ನನಗೆ ಜಿನೇಂದ್ರ ಆಗೋದೈತಿ, ನನ್ನ ಆತ್ಮ ಕಲ್ಯಾಣ ಮಾಡ್ಕೊಳ್ಳೋದೈತಿ, ಅದಕ್ಕಾಗಿ ಜೈನ್ ಮನುಷ್ಯ ಪರ್ಯಾಯ ಜೈನ್ ಕುಲ ಸಿಕ್ಕತಿ, ಇದಕ್ಕಾಗಿ ನಾನು ಜೈನ್ ಬಸ್ತಿ ಬರ್ತೇನಪ್ಪ. ಇದು ಒಳಗಿನ ನಿಮ್ಮ ಭಾವ ಆಯ್ತು, ಆ ದಿವಸ ನೀವು ನಿಜವಾಗಿ ಜೈನ ಆದ್ರಿ, ನಿಜವಾಗಿ ಸಂವೇದಷ್ಟಿ ಆದ್ರಿ. ಇಲ್ಲ ಎಲ್ಲರೂ ಮಾಡ್ತಾರೆ, ನಾವು ಮಾಡ್ತಾರೆ ಇಲ್ಲ ಅಲ್ಲ. ಏನು ಜಗ ಮಾಡ್ತಿದ್ರಿ, ನಿಮಗಿಂತ ಚಂದ ಮಿಥ್ಯಾದೃಷ್ಟಿಗಳು ಮಾಡ್ತಾರ್ರಿ. ನೋಡ್ರಿ, ಬಸ್ತಿ ಬರೋಣ ಕಲ್ಯಾಣ ಆಗ್ತಿದ್ದೇನ ಶ್ರೀನಾಥ್ ನಾವೇನು ಬಸ್ತಿ ಬರೋಣ ಕಲ್ಯಾಣ ಆಗ್ತತಿ? ಬಸ್ತಿಗೆ ಬಂದ್ರೆ ಕಲ್ಯಾಣ ಆಗೋದಿಲ್ಲ. ಇದು ಬರ್ದಿಟ್ಕೋರೆ ಮೊದಲು ಹೇಳಿದ್ರೆ ನಾನು ಸುಮ್ಮ ಮುಂದೆ ಬಂದ. ಹಾಂ, ಬಸ್ತಿಗೆ ಬಂದ್ರೆ ಕಲ್ಯಾಣ ಆಗ್ತಿತ್ತು, ಬಸ್ತಿಗೆ ಬಂದ್ರೆ ಕಲ್ಯಾಣ ಆಗ್ತಿತ್ತು. ನಿಮ್ಗಿಂತ ಚಲೋ ಪಂಡಿತ ಅದನು. ದಿವಸ ಎಲ್ಲರ್ಕಿಂತ ಮೊದಲು ಪಂಡಿತ ಬಗಲ ಯಾರ್ತಿರ್ತ ಬಸ್ತದ ಪಂಡಿತ. ಇಲ್ಲಿ ಬಿಡ ಊರಾಗ್ರೆ ಎಲ್ಲಿ ಪಂಡಿತರದ ಅಲ್ಲಿ ಹೇಳ್ತಾನು. ಎಲ್ಲರ್ಕಿಂತ ಮೊದಲು ಬಸ್ತಿ ಬಗಲ ಪಂಡಿತ ಇರ್ತಾನು, ಛತ್ತನಕ ಬಸ್ತಾಗ ಪಂಡಿತ ಇರ್ತಾನು. ಸಂಜೆಗೆ ಲಾಸ್ಟಿಗೆ ಕಿಲ್ಲಿ ಹಾಕಿ ಹೋಗ್ತಾನೆ ಯಾರ ನೋಡ್ರಿ. ಯಾಕೆ ಅಷ್ಟೇನು ಮಾತಾ ನಾವು ಸುಧಾಸಗಳು ಮಾತು ಹೇಳ್ರು, ಬಸ್ತಿಗೆ ಅಂದು ಕಿಲ್ಲಿ ಹಾಕಬಾರ್ದು. ಎಷ್ಟು ಅಷ್ಟೇನು ನೋಡಿ, ಬಸ್ತಿಗೆ ಅಂದು ಕಿಲ್ಲಿ ಹಾಕಬಾರ್ದು ಅಂದ್ರೆ ಅವ್ರು. ಯಾಕ ಕಿಲ್ಲಿ ಎಲ್ಲಿ ಹಾಕೋದಪ್ಪ? ನಿಜವಾಗಿ ಸತ್ಯ ಹೇಳುವ ನೀವು ಸುಳ್ಳು ಹೇಳಬಾರ್ದು. ಕಿಲ್ಲಿ ಎಲ್ಲಿ ಹಾಕ್ತೀರಿ? ಇಲ್ಲ, ಎರಡು ಸ್ಥಾನದಾಗ ಕಿಲ್ಲಿ ಹಾಕೋದಿರ್ತೀವಿ. ಎರಡು ಸ್ಥಾನದಲ್ಲಿ ಎಲ್ಲಿ ಮನ್ಯಾಗ ಯಾರು ಇಲ್ಲ ಅಂತಾರ ಒಳಗೆ ಅವಾಗ ಹೊರಗೆ ಕಿಲ್ಲಿ ಹಾಕ್ತೀರಿ. ಸರಿ ಇಲ್ಲೋ? ಮನ್ಯಾಗ ಯಾರಿಲ್ಲ ಅಂದ್ರೆ ಹೊರಗೆ ಕಿಲ್ಲಿ ಹಾಕ್ತೀರಿ. ಎರಡನೇದ ಜೇಲದಾಗ ಒಳ ಕೈದಿಗಳು ಇಲ್ಲರು ಹೊರಗೆ ಓಡಿ ಹೋಗ್ಬಾರ್ದ ಹೊರಗೆ ಕಿಲ್ಲಿ ಹಾಕ್ತೀರಿ. ಸರಿ ಇಲ್ಲ? ಅನ್ನು ಬಸ್ತಿಗೆ ಯಾರನ್ನ ತಿಳಿದ ಕಿಲ್ಲಿ ಹಾಕಿರಪ್ಪ? ಭಾಳ ಬಸ್ತಾಗ ಭಗವಾನ್ ಇಲ್ಲದ ಕಿಲ್ಲಿ ಹಾಕಿದ್ರು, ಏನು ಭಗವಾನ್ ಅಪರಾಧಿದ ಎಲ್ಲಿ ಓಡಿ ಹೋಗ್ಬಾರ್ದ ಅವ್ನು ಕಿಲ್ಲಿ ಹಾಕಿದ್ರಿ? ಯಾನ್ ಕಾರಣ ಕಿಲ್ಲಿ ಹಾಕಿರಿ ಅಂತ ಹೇಳಿ ನಾವು ಯಾಕೆ ಮಾರ್ಮಿಕ್ ಮಾತು ನೋಡಿಲ್ಲ. ಯಾರು ಹೇಳಿ ಕಿಲ್ಲಿ ಹಾಕಿರಿ? ಅದಕ್ಕಾಗಿ ಹಿಂಗೆ ಒಂದು ಪರ್ವ ಶರಣ ಸುಧಾಸವ್ರ ಈಗ ಜಬಲ್ಪುರದ ಒಳಗೆ ಒಂದು ಬಸ್ತಿ ಐತಿ, ದೊಡ್ಡ ಬಸ್ತಿ ಕ್ಷೇತ್ರ ಆಗೈತಿ. ಅದು ಆ ಬಸ್ತಿಗೆ ಮಹಾರಾಜಗಳ ಹಿಂಗೆ ಪ್ರವಚನ ಕೊಟ್ಟರು. ಈಗ ಅಂದ್ರೆ 8-9 ವರ್ಷ ಆಯ್ತು ನೋಡ್ರಿ. ಆ ಬಸ್ತಿಗೆ ಕಿಲ್ಲಿನ ಇಲ್ಲ. ರಾತ್ರಿ ಹಗಲಿ ಬಸ್ತಿ ತುಂಬಿಂದ ರಾತ್ರಿ ನಂಬರ್ ಹಚ್ಚಿನ ವರ್ಷ ನಂಬರ್ ಹಚ್ಚಿ ಅಟ್ಟಾರ. ನಮ್ಮ ದಿವಸ ಬೆಳ್ತಾಗ ಭಕ್ತಾಮರ ಪಾಠ ಚಾಲು ಇರ್ತೈತಿ. ದಿವಸ ಅಮ್ಮ ಫ್ರೀ ಅಲ್ಲ, ದುಡ್ಡು ಕೊಟ್ಟು
ನಮ್ಮದಿಂದ ನಾವು ಹುಟ್ಟಾಕೈತಿ ನಮ್ಮ ಹೊತ್ತಿದಿಂದ ಇವ್ರು ರಾತ್ರಿ ನಾವು ರಾತ್ರಿ ಬಂದ್ಯಾಕೆ ಮಾಡ್ತೀರಿ ಬರಲೇ ಬಟ್ ತುಂಬಲ್ಯ ಕಿಲ್ಯಾಕೆ ಹೋಗೋದ್ರೆ ನೋಡ್ರಿ ಎಷ್ಟು ಆಶ್ಚರ್ಯ ಮಾತು 9 ವರ್ಷ ಬಸ್ತಿ ಕಿಲ್ಲಿಲ್ಲ ರಾತ್ರಿ ಹಾಗೆ ಬಸ್ತಿ ತೆರೆದಿಂದ ಕಳೆ ಬರಲ್ಲ ಯಾಕೆ ಭಕ್ತರಿದ್ರ ಒಳಗ ಅಲ್ಲಿ ಬಸ್ತಿ ಕಿಲ್ಯಾಕೆ ಹಾಕಿರಪ್ಪ ನೀವು ಭಗವಂತ ಇಲ್ಲ ತಕ್ಕಿರಿಯೋ ಏನು ಭಗವಂತ ಸಾಕು ಓಡಿ ಬರಬಾರ್ದ ತಕ್ಕೀರಿ ಹಾಂ ತುಡ್ಗ್ಯಾಕೆ ಆಗ್ತೇನೆ ಬಸ್ತಾಗ ಬರಲ್ಲ ಬಸ್ತಾಗ ಕೊಂಡ್ರಲ್ಲ ನೀವು ಹಾಂ ಇಲ್ಲೇ ತಪ್ಪೈತಿ ನೋಡಿ ಅಲ್ಲಿ ಬಸ್ಟಿಗೆ ಬಂದ್ರೆ ಕಲ್ಯಾಣ ಆಕತ್ತೇನ ಬಸ್ಟಿಗೆ ಬಂದ್ರೆ ಪಂಡಿತನ ಬಂದ್ರೆ ಕಲ್ಯಾಣ ಹಾಕಬೇಕು ಆಕತ್ತೇನ ಎಲ್ಲ ಅವ್ನು ಕಲ್ಯಾಣ ಆಗೋದಿಲ್ಲ ಭಗವಂತ ಪಂಡಿತ ಮನೆಗೆ ಮಲ್ಕೊಳಕ್ಕೆ ಹೋಗ್ತಾರ್ರಿ ರಾತ್ರಿ ಅವ ಏನೋ ಅಲ್ಲಿ ಇಲ್ಲಿ ಬಸ್ಟಾಗ ಇರ್ತಾವ ಅವು ಯಾವ್ದ್ರ ಮತ್ತೆ ಕಲ್ಯಾಣ ಆಗಬೇಕು ಆಗೋದಿಲ್ಲ ಅಲ್ಲಿ ಇಲ್ಲಿ ಮತ್ತೆ ಯಾರು ಬಂದ್ರೆ ಮುಚ್ಕೊಂತವು ಆದ್ರೆ ಬಾಳೆ ಮತ್ತು ನಾನಾ ಭಗವಂತ ತೆಲಿ ಮೇಲೆ ಕುಂತವ್ರಿ ಅವ್ರ ಮತ್ತೆ ಕಲ್ಯಾಣ ಆಗಬೇಕು ಆಕತ್ತೇನ ಎಲ್ಲ ಬಸ್ಟಿಗೆ ಬಂದ್ರೆ ಕಲ್ಯಾಣ ಆಗೋಲ್ಲ ಬಸ್ಟಿಗೆ ಯಾವ ಇಂಟೆನ್ಷನ್ದಿಂದ ಬರ್ತೀರಿ ನೀವು ನಿಮ್ಮ ಇಂಟೆನ್ಷನ್ ಏನಪ್ಪ ಯಾಕೆ ಬಸ್ಟಿಗೆ ಬರ್ತೀರಿ ಇದು ತಿಳ್ಕೊಂಡು ಬಸ್ಟಿಗೆ ಬಂದ್ರೆ ಕಲ್ಯಾಣ ಆಕತಿ ಇಲ್ಲತ್ರ ಕಲ್ಯಾಣ ಆಗೋದಿಲ್ಲ ರಾವಣ ಭೀ ಸಮೇತ ಇದ್ದ ರಾವಣ ಭಾಳ ಧರ್ಮಾತ್ಮ ಇದ್ದ ದಿವಸ ಅಭಿಷೇಕ ಪೂಜೆ ಮಾಡಿದ ಬಾಯ ನೀರು ಹಾಕ್ಲತ್ತಿದ್ದವ ರಾವಣ ಎಷ್ಟು ಪರಂ ಭಕ್ತ ರಾವಣ ರೀ ಈ ಜಗತ್ತೊಳಗ ರಾವಣ ಅಂತ ಭಕ್ತ ಈ ಭೂಮಿ ಮೇಲೆ ಯಾವ ಆಗಿಲ್ಲ ಹಿಂದೂ ಧರ್ಮದಾಗ ಹೇಳ್ತಾರೋ ರಾವಣಗ 10 ರುಂಡಿದ್ದೋತ ಆಚರಣ 9 ರುಂಡ ಕಡ್ದ ಶಂಕರ್ಗೆ ಏರ್ಸಿದವ ಒಂದಕ್ಕಾದ 9 ಏರ್ಸಿದ ಇವ್ರು ಯಾರು ಏರ್ಸ್ರಿ ಹಂಗೆ ಯಾರು ಇದ್ರಿ ಅಣ್ಣ ಮಹಾರಾಜ್ ನಮಗೂ 10 ಇರ್ತಿದ್ವು ನಾವು ಏರ್ಸಿದ್ರು ರೀ ಮಹಾರಾಜ್ರೆ 10 ರುಂಡಿಲ್ಲ ಅಂದ್ರೆ 10 ಬಳ್ಳಿ ಇರೋದಲ್ಲ ಬಟ್ಟ ನೋಡ್ರಿ ಏರ್ಸು ಒಂದ್ರ ಏರ್ಸ್ರಿ ಅದು ಉಂಗ್ರ ಏರ್ಸಿದ ಕೈ ಹಾಕಿದ ಉಂಗ್ರ ಏರ್ಸು ನೋಡು ಎಲ್ಲ ರಾವಣ ಇಂಥ ಪರಂ ಭಕ್ತ 9 ರುಂಡ ಕಡೆ ಏರ್ಸಿದ ಕಡೆ ಶಂಕರ್ಗ ಮತ್ತು ನಮ್ಮ ಜೈನ ಧರ್ಮಾಂಶ ಹೇಳ್ತಾರೋ ರಾವಣ ಇಷ್ಟು ಪರಂ ಭಕ್ತಿದ್ದ ಯಪ್ಪ ಕೈಲಾಸ ಪರ್ವತ ಮೇಲೆ ಭಕ್ತಿ ಮಾಡ್ತಿದ್ದ ಕಾಯಾಗ ಒಂದು ವೀಣಾ ತೊಗೊಂಡ ಟನ್ ಭಾರ್ಸ್ ಭಕ್ತಿ ಮಾಡ್ತಿದ್ದ ಆ ವೀಣಾ ತಂತಿ ಕಡಿತು ತಂತಿ ಕಡಿದ ನಂತರ ಎರಡನೇ ವೀಣಾ ತರಲಿಲ್ಲ ಅದು ರಿಪೇರಿ ಮಾಡಲಿಲ್ಲ ಕೈಯಾಗ ಶಿರ ತಗದಾಗ ಗಟ್ಟ ಹಾಕಿದ ಟನ್ ಭಾರಿಸ್ತಿದ್ರಿ ಎಷ್ಟು ಪರಂ ಭಕ್ತವ ನೀವು ಮಾಡ್ತೀನಿ ಹಂಗೆ ನೀವು ಭಗವಾನ್ ದರ್ಶನ ಮಾಡ್ಕೊಂಡು ಪ್ಯಾಂಟ್ ಚಡ್ಡೆ ಬಟನ್ ಕಡಿದ್ರೆ ಹಿಡಿದು ಮನೆ ಓಡಿ ಹೋಗಿ ಮಗ ನೀವೇ ಮಾಡಿಸಿದ್ರು ಬೇಡ ಯಾಕಂದ್ರೆ ಮಾಡಿ ನೋಡಿ ಅಂದ್ರಿ ಇಷ್ಟು ಪರಮ ಭಕ್ತ ರಾವಣ ಈಗ ಸತ್ತು ನರಕ ಪಾದ ಯಾ ಪಾದಪ್ಪ ಅವ ಅಂದ್ರಿ ಹಿಂದೂ ಧರ್ಮದ ಜೈನ ಧರ್ಮದ ಅನುಸಾರ ರಾವಣ ಇಷ್ಟು ಪರಮ ಭಕ್ತಿ ಇದ್ರು ನರಕಕ್ಕೆ ಯಾಕೆ ಪಾದ ನರಕಕ್ಕೆ ಯಾಕೆ ಪಾದವ ಹೇಳ್ರಿ ಇಂಟೆನ್ಷನ್ ರಾಂಗ್ ಇಂಟೆನ್ಷನ್ ಭಗವಂತನ ಭಕ್ತಿ ಮಾಡಿ 3 ಕೆಲಸ 3 ಮಾತು ಭಗವಂತನಂತೆ ಬೇಡ್ತಿದ್ದವ 3 ಮಾತು ಅವ್ನು ಬೇಡ್ತಿದ್ದ ಭಗವಂತದ ಯಾನ್ ಬೇಡ್ದವ ಭಗವಂತನ ಭಕ್ತಿ ಮಾಡಿ ಭಗವಂತ ನೀವು ಎಷ್ಟು ಹೇಳ್ತೀರಿ ಹೆಂಗೆ ಹೇಳ್ತೀರಿ ಹಂಗೆ ಭಕ್ತಿ ನಾ ಮಾಡ್ತೇನೋ ಎಷ್ಟು ಹೇಳ್ದಾಗ ಹೆಂಗೆ ಹೇಳ್ದಾಗ ಭಕ್ತಿ ಮಾಡ್ತೇನೋ ಆದರೆ ಈ ಭಕ್ತಿ ಫಲ ನಂಗೆ ಜ್ಞಾನ ಸಿಗಲಿ ಅಂದ್ರೆ ಏನು ಮಾಡ್ತಿದ್ದವ ಈ ಇಡೀ ಜಗತ್ತೊಳಗೆ ಯಾವುದು ಸರ್ವಶ್ರೇಷ್ಠ ವಸ್ತು ಐತೆಯೋ ಅದು ನನಗೆ ಸಿಗಲಾಗಬೇಕು ನನ್ನ ಹೊರತು ಯಾರಿಗೆ ಸಿಗಬಾರ್ದು ಸೀತಾ ಎಷ್ಟು ಸುಂದರದೋ ಅದು ನನಗೆ ಬೇಕು ರಾಮ್ಗಲ್ಲ ನನಗೆ ಬೇಕು ಅದು ಶ್ರೇಷ್ಠ ವಸ್ತು ಬೇಡ್ತಿದ್ದ ಭಗವಂತನ ಭಕ್ತಿದ ಫಲ ಇದ್ದು ಬೇಡ್ತಿದ್ದವ ಶ್ರೇಷ್ಠ ವಸ್ತು ನನಗೆ ಬೇಕು ಒಂದು ಮಾತ ಎರಡನೇ ಮಾತ ಆ ವಸ್ತು ಸಿಕ್ಕಿದ ನಂತರ ನಡುವ ವಿಘ್ನ ಹಾಕವ ಯಾರು ಇರಬಾರ್ದು ವಿಘ್ನ ಹಾಕವ ಇದು ಮಾಡವ ಕಷ್ಟಪಡವ ಯಾರು ಬರಬಾರ್ದು ಶತ್ರು ನನ್ನ ಮುಂದೆ ನಡುವ ಇದು ಒಂದು 2ನೇ ಮಾತ 3ನೇ ಮಾತ ಯಾವನ ಮುಂದೆ ಬಂದ ಅವ್ನು ದುಡ್ಡು ಹಬ್ಬುಷ್ಟ ಅಷ್ಟು ಶಕ್ತಿ ನನ್ನ ಒಳಗೆ ಬರಲಿ ಭಗವಂತ ಇವು 3 ವಸ್ತು ಬೇಡ್ತಿದ್ರಿ ಭಗವಂತನ ಭಕ್ತಿ ಮಾಡಿ ಅವ ಮುಕ್ತಿ ಬೇಡಲಿಲ್ಲ ಸಂಸಾರ ಭೋಗ ಬೇಡ ಅದಕ್ಕಾಗಿ ದುರ್ಗತಿ ಮಾಡವ ತಿಳ್ಕೋರಿ ಅದಕ್ಕಾಗಿ ಹೇಳ್ತವ ನೀವೊಂದ ಯಾವ ವಸ್ತು ಚಲೋ ಇಲ್ಲ ಕೆಟ್ಟಿಲ್ಲ ಅಥವಾ ಉಪಯೋಗ ಸರಿ ಮಾಡ್ಕೋರಿ ಉಪಯೋಗ ಎಷ್ಟು ಚಲೋ ಮಾಡ್ಕೋತೀರಿ ಅಷ್ಟು ನೀವು ಸುಖ ಸಿಗ್ತತಿ ಉಪಯೋಗ ಮಾಡಿದ್ರೆ ಅದ ವಸ್ತು ದುಃಖಕ್ಕೆ ಕಾರಣ ಆಕತಿ ಒಂದು ಪ್ರವಚನ ಸಾಕು ತಿಳ್ತಿಲ್ಲ ಯಾವ್ದು ವಸ್ತು ಎಷ್ಟು ಚಲೋ ಹೇಳ್ರಿ ಅಷ್ಟ ಯಾವ ವಸ್ತು ಇರಲಿಲ್ಲ
ಈಗ ತಂಪಗೆ ಹಾಲು ಬಿಡ್ತು, ಮಳೆ ಬರ್ಕೈ ಚಲೋ ಇಲ್ಲ, ಕೆಟ್ಟ ಮಳೆ ಸ್ವಲ್ಪ ಗಾಲ್ ತಕ ಮಳೆ ಐತೆ ನಿಮ್ಮನ್ನ ಇಲ್ಲಿ ಹೊರಗೆ ಬಿಡ್ಲಿಲ್ಲ ಏನು ಮಾಡವ್ರು ಅವ ಏನೋ ಅದು ಮನೆಗೆ ಬಂದು ನೀನು ಹೋಗ್ಬಿಡ್ಬಾರ್ದು ಮಳಿಲ್ಲ ಕೆಟ್ಟ ಸುರಿಕೈತಿ ನೋಡವ ಇದು ಮಳೆ ಅದೇ ವಸ್ತು ಕೆಟ್ಟ ಅನ್ಸ್ಕೈತು, ಈಗ ಚಲೋ ಅನ್ಸ್ಕೈತಿ. ಹಂಗೆ ಧರ್ಮ ಅದೇ ಪ್ರಕಾರ ಐತಿ. ಧರ್ಮ ಚಲೋ ಮಾಡಿರಿ, ಚಲೋ ಭಾವದಿಂದ ಮಾಡಿರಿ, ಅದು ನಿಮಗೆ ಕರ್ಮ ಸಂಸಾರ ದುಃಖ ದೂರ ಮಾಡ್ತೈತಿ. ಅದೇ ಧರ್ಮ ನೀವ್ರ ಸಂಸಾರ ಸುಖಕ್ಕಾಗಿ ಮಾಡಿರಿ, ಅದೇ ಧರ್ಮ ನಿಮಗೆ ಕೆಟ್ಟ ಮಾಡ್ತೈತಿ. ಅದಕ್ಕಾಗಿ ಮಹಾವೀರ ನಿಂದ ಏನು ಪ್ರಶ್ನೆ ತಪ್ಪ ಏನಂದಿದ್ದೆ, ಸಂಸಾರ ದುಃಖ ದೂರ ಆಗೋಂಥ ಉಪದೇಶಿ. ಸಂಸಾರ ದುಃಖ ದೂರ ಆಗೋದು ಮಾಡೋದಾಯ್ತು, ಸಂಸಾರ ಸುಖ ಬಿಡ್ರಿ, ದುಃಖ ಹೋಗಂತ ಹೋಗ್ತೈತಿ ಗ್ಯಾರಂಟಿ. ಸುಖ ಬೀಳ್ತಾರೆ ರೀ ಸಂಸಾರದಾಗ. ಸುಖ ಐತಿಲ್ಲೋ ಐತಿಲ್ಲ ಮಹಾವೀರ ಐತಿಲ್ಲೋ? ಎಷ್ಟು ಸುಖ ಐತಿ ಸಂಸಾರದ ಸುಖ? ಎಷ್ಟು ಐತಿ ಅನಂತ. ಎಷ್ಟು ದುಃಖ ಐತಿ ಅಷ್ಟು ಸುಖ ಐತಿ. ಮೋಕ್ಷದಾಗ ಸುಖಾನೂ ಇಲ್ಲ ದುಃಖಾನೂ ಇಲ್ಲ, ಅದಕ್ಕಾಗಿ ಅದು ಮೋಕ್ಷ ಐತಿ. ದುಃಖದ ಬಗ್ಗೆ ತಿರಸ್ಕಾರ, ದುಃಖ ನಮ್ಗೆ ದೂರ ಆಗಲ್ಲ, ದುಃಖ ದೂರ ಆಗಲ್ಲ, ದುಃಖ ದೂರ ಆಗಲ್ಲ. ದುಃಖ ಅಂತಿತ್ತಿನ ಸುಖನ ಬಿಟ್ರೆ ದುಃಖ ಹೋಗ್ತದೆ. ಆ ಸುಖ ದುಃಖ ಎರಡು ಬೇಡ್ರಿ. ಸುಖದೊಳಗೆ ದುಃಖದೊಳಗೆ ಸಮತಾ ಭಾವ ಹಿಡಿಯಿರಿ. ಯಾಕ್ರಿ ಚಲೋ ಚಲೋ ದಿವಸದೊಳಗೆ ನಗಬೇಡ್ರಿ, ಕೆಟ್ಟ ದಿವಸ ಬಂದ್ರೆ ಅಳಬೇಡ್ರಿ. ಇಷ್ಟ ಧರ್ಮದೆಲ್ಲ ಸಾರ ಅಂದ್ರೆ ಇದೈತಿ. ಸಮತಾ ಹಿಡೀರಿ. ಹೊತ್ತುದ್ರಿ ಆಯ್ತಪ್ಪ, ಆನಂದ ಖುಷಿ ಆತಪ್ಪ, ಒಳ್ಳೆ ಖುಷಿ ಆಯ್ತು. ಅದ ಹೊತ್ತು ಮಣಿಗೆ ಕತ್ಲೆ ಆಯ್ತು, ಅಳ್ಕೋತ ಕೂತ್ರಪ್ಪ, ಮನ್ಯಾಗ ಲೈಟ್ ಇಲ್ಲ, ಚಿಮ್ನಿ ಎಣ್ಣಿಲ್ಲ, ಏನಿಲ್ಲ, ಹೆಂಗೆ ಮಾಡೋದಪ್ಪ? ಅವಾಗ ಹೇಳ್ತಾರೆ ಸ್ವಾಮಿಗಳ, ಅಳ್ಬೇಡಪ್ಪ, ಸುಮ್ಮ ಕೌಂದ್ಯಾ ಕಾಲಕ್ಕೆ ಮಲಗಿ ಬಿಡಪ್ಪ. ನೀ ಹೆಂಗೆ ಆಗುತ್ತೆ ಮಾರ್ಯಾಣ? ಅರೆ ಒಂದು 12 ಗಂಟೆ ಸುಮ್ಮ ಮಲಗ, ಮುಂಜಾನೆ ಮತ್ತೆ ಸೂರ್ಯ ಉದಯ ಆಗ್ತದೆ. ಹಾಂ ಅಕ್ಕರಿ ನನಗೆ ಆಗ್ತತಿ, ಒಂದು ಸೂರ್ಯ ಬಂದನು ಬೆಳಕು ಹಾಕತಿ ಹೋ ಸುಮ್ಮ ಮಲಗನಿ. ಆತಪ್ಪ ಮಲಗಿ ಬಿಟ್ಟ, ಬೆಳ್ತಾಕ ಮುಂಜಾನೆ ಹೊತ್ತು ಉದಯ ಸೂರ್ಯ ಬಂದು ಎಷ್ಟು ಕುಣ್ಲಾಕತ್ತ, ಬೆಳಕು ಬಂದು ಸೂರ್ಯ ಉದಯ ಚಲೋ 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 ಅದೇ ಕತ್ತಿ ಮಕ್ಕನ ಹುಚ್ಚ. ಹಂಗೆ ಮಾಡ್ಯಾರೋ ಮತ್ತೆ ಸೂರ್ಯ ಬಂದು ಮತ್ತೆ ಕತ್ತಿ ಬರೋದು. ಹಾಂ ಮಾಡೋದು ಮತ್ತೆ ಕತ್ತಿ ಬರೋದ ಅಪ್ಪ. ಸೂರ್ಯ ಉದಯ ಆದ್ರೆ ನಗಬೇಡ, ಕತ್ಲೆ ಬಂದ್ರೆ ಅಳ್ಬೇಡ. ಬಸ್ ನನ್ನ ಕಲ್ಯಾಣ ಆತು ನೋಡಿ. ಮನ್ಯಾಗ ನಿಂತ ಅಮ್ಮ ಸ್ವಾಮಿ ಆಗ್ಲಿಲ್ರೂ ಇಷ್ಟು ನೀವು ಕಲ್ತರಿಯೋ ಸರ್ವಶ್ರೇಷ್ಠ ಧರ್ಮ ಕಲ್ತ್ರಿ. ಸಮತಾ ಭಾವ. ಯಾಕೆ ಮಾವೀರ ಚಲೋ ಆಯ್ತು ನಗೋದಿಲ್ಲ, ಕೆಟ್ಟ ಆಯ್ತು ಅಳೋದಿಲ್ಲ. ಯಾರ್ರಿ ನಾವು ಇಸ್ಕೊಂಡು ತಗೋಬಾರ್ದು. ಭವ ದುಃಖ ಬಿ ಜಬ್ ಸ್ಥಿರ ನಹಿ ತಬ್ ದುಃಖ ಸುಖ ಕ್ಯಾ ಸ್ಥಿರ ಹೋಯ್, ಯಹ ಬಿ ಜಾಯೇಗಾ ಯಹಿ ಮಂತ್ರ ಪಡೋ ಸಬ್ ಕೋಯ್. ಇದು ಮಂತ್ರ ನಾವು ಹೇಳಿಬಿಟ್ಟು ಎಲ್ಲರಿಗೆ ಯಾಣ, ಇಟ್ ವಿಲ್ ಬಿ ಪಾಸ್. ಹೇ ಪಂಚಾಯಿ ಯಹ ಬಿ ಜಾಯಿಗ. ಯಾವ್ದು ಬಂದೈತಿ ಅದು ಹೋಗ್ತೈತಿ. ಸುಖ ಬತ್ತು ಸುಖ ಹೊಂಟು ಹೋಗೋದಾ, ದುಃಖ ಬತ್ತು ದುಃಖನೂ ಹೋಗೋದೈತ್ರಿ. ಮನ್ಯಾಗ ತಿಜೋರಿ ತುಂಬಿತಿ, ಆನಂದ ಮಾಡಬೇಡ್ರಿ. ಒಂದು ದಿವ್ಸ ಖಾಲಿ ಆಗೋದ, ಖಾಲಿ ಆದ್ಮೇಲೆ ಅಳ್ಬೇಡ್ರಿ. ಮತ್ತೆ ಕಬ್ಬು ಆದ್ಮೇಲೆ ಬಿಲ್ದು ಬರೋದೈತಿ, ತುಂಬೋದೈತಿ. ಸರಿ ಇಲ್ಲ? ಹೊಲ್ದಾಗ ಬೆಳೆ ಕಾಳದು ಹೋಯ್ತು, ಅವ್ವ ಹೊಲ ನೋಡ ಹೆಂಗೆ ಬಿತ್ತು ಬಿದ್ದತಿ, ಚಿಂತ ಮಾಡೋಣ. ಮತ್ತೆ ಲವಣೆ ಮಾಡಿ ಮತ್ತೆ ಕಬ್ಬು ಬರ್ತೈತಿ. ಕಬ್ಬ ಎಂತ ಚಂದ ಬೆಳೆಸ್ತೀರಿ, ಮತ್ತೆ ಯಾಕೆ ಕಾಡು ಹೋಗ್ತೈತನ? ಯಾಕೆ ಕಟ್ತೀರಿ ಅದನ್ನ? ಎಂತ ಚಂದ ಹೊಲ ತುಂಬಿತಿ ಬೆಳೀಲಿ, ಯಾಕೆ ಕಾಡ್ರಿ ಅದನ್ನ? ಹಿಂಗೇನು ನೋಡಿಲ್ಲ. ಸಂಸಾರದ ನೇಮ್ ಐತಿ, ತಿಳ್ಕೋರಿ. ಇದೊಂದು ಕಲಾ ತಿಳ್ಕೋರಿ. ಕಲಾ ಎಲ್ಲರೊಳಗೆ ಶ್ರೇಷ್ಠ ಐತಿ. ಕಲಾಸ್ಕೃತ ಹೆಚ್ಚು ಯಾವುದೋ ಜಗತ್ತೊಳಗೆ ಶ್ರೇಷ್ಠ. ಹೆಂಗ ಇದೊಂದು ಗಾಡಿ ಕಟ್ಟೋದೈತಪ್ಪ. ಗಾಡಿ ಕಟ್ಟೋದಾತ್ರ ಅಲ್ಲಿಂದ ಹೊತ್ಕೊಂಡು ಬರ್ತಾನೆ, ತಲೆ ಮೇಲೆ ಸಿಮೆಂಟ, ಇಟ್ಟಂಗಿ ವಾಳು ಎಲ್ಲ ತೊಗೊಂಬರ್ತಾನ. ಅವಂಗ 300 ರೂಪಾಯಿ ಪಗಾರ, 300 ರೂಪಾಯಿ ಮಾತ್ರ ಪಗಾರ ಕೊಡ್ತಾರೆ ಅವಂಗ. ಮತ್ತು ಅವ್ನು ಕಾಯಾಕ ಕೊಟ್ಟು ನುಡ್ಸ ಇಟ್ಕೋತ ಹೋಗ್ತಾನೆ ಗೌಂಡ್ಯ ಮಿಸ್ತ್ರಿ. ಅವಂಗ 500, 600, 700 ಪಗಾರ. ಜಾಣ್ರಿ ಅಷ್ಟು ಆಶ್ಚರ್ಯ. ಕಾಯಾಕ ಕೊಟ್ಟು ಇಟ್ಕೋತ ಹೋಗ್ತಾನೆ, ಅವ್ನಿಗೆ 600, 700. ಹೊತ್ಕೊಂಡು ಬಂದ ನಾವು 300. ಹಿಂಗ್ಯಾಕ್ರಿ ಹಿಂಗ್ಯಾಕ್ರಿ? ಕಲಾ ಐತಿ. ಇವ ಬಿಸ್ಲಾಗ ನಿಂತು ಕಟ್ಕೋತ ಹೊಂಟಾನ. ಮತ್ತೆ ದೊಡ್ಡ ಶಾಣ್ಯ ಬರ್ತಾನೆ, ಟೋಪಿ ಹಾಕೊಂಡ್ ಪಂಕಲ್ ಗಾಳಿ ಹಾಕೊಂತಾನೆ, ಹಿಂಗೆ ಪೇನ್ ತಗೋತಾನೆ, ಹಿಂಗೆ ಗೆರೆ ಹೋಯ್ತಾನು. ಆತ ನೋಡಿ ಇಂಜಿನಿಯರ್, ಆರ್ಕಿಟೆಕ್ಟ್, ಇಂಜಿನಿಯರ್ ಎಲ್ಲ ಕೊಟ್ಟ. ತೆಗಿಯಪ್ಪ 10,000 ಕೊಡ್ರಿ ನಾವು ಹೋಗ್ಯಾನ. ಯಪ್ಪ 2 ಗಂಟೆದಾಗ 10,000 ತೊಗೊಂಡು ಹೊಂಟೋತೀವ. ಅವ ಇಟ್ಟಂಗೆ ಹೊರ್ಕೊಂಡು ಬರ್ತಾವ ಅಂತಾನೆ, ನಾನು ಕೊಡೋ ನಮ್ಮ ಬೆಂಗಾಗ ಹೆಂಗೆ ಬೇಕಂಗೆ ಗೆರೆ ಹೊಡೆದ, ಎಷ್ಟು ಬೇಕಷ್ಟು ಗೆರೆ ಹೊಯ್ತೇನೆ ಚತ್ತಂತ. ಮಗನ ಗೆರೆ ಹೊಯ್ಲಾಗೋದಿಲ್ಲ. ಈ ಗೆರೆ ಹೊಯ್ಲಕ್ಕ 25 ವರ್ಷ ನಾನು ಕಲ್ತೇನೆ.
ಅವಾಗಿಂದ ಗೆರೆ ನನಗೆ ಬಂದೈತಿ. ಇದು ಬಿಲ್ಡಿಂಗ್ ಬಿತ್ತು, ಆ ಕೆಲಸ ಮಾಡೋನು ಹಿಡಿದಿಲ್ಲ ಪೊಲೀಸರ, ಗೌಂಡ್ಯಾನ್ ಹಿಡಿದಿಲ್ಲ. ಯಾರು ಹಿಡಿತಾರೋ? ಇಂಜಿನಿಯರ್ ಯಾವಿದ್ದಾವ ಅವ್ನು ಹಿಡಿದು ಹಾಕೊಂಡಿಲ್ಲ. ಸರಿ ಇಲ್ಲೋ? ಇದು ಕಲಾ ಐತ್ರಿ. ಪ್ರತಿಯೊಂದು ಜೀವನದಾಗ ಒಂದು ಕಲಾ ಕಲಿಯೋದು ನೀವು. ಎಷ್ಟು ಕಲಾ ಶ್ರೇಷ್ಠ ಕಲಾ ಕಲ್ತಿರೋ ಅಷ್ಟು ನೀವು ಶ್ರೇಷ್ಠ ಆಗ್ತೀರಿ. ಧರ್ಮ ಮಾಡೋದು ಒಂದು ಕಲಾ ಐತಿ, ಧರ್ಮ ಹೇಳೋದು ಒಂದು ಕಲಾ ಐತಿ, ಧರ್ಮ ಕೇಳೋದು ಒಂದು ಕಲಾ ಐತಿ. ಪ್ರತಿಯೊಂದು ಕಲಾ ಐತಿ. ಏಕೆಲ್ಲ ಅಜ್ಜಿ, ಅಡುಗೆ ಮಾಡೋದೂ ಕಲಾ ಐತಿ, ಅಡುಗೆ ನೀಡೋದೂ ಒಂದು ಕಲಾ ಐತಿ. ನೀಡೋದು ಕಲಾ ಐತ್ರಿ. ಊಟ ಕೊಡ್ತಾರೆ, ಇಲ್ಲ ಮೊಸರ ರೊಟ್ಟಿ ಪಾಟ್ರು ಅದ್ರ ಮೇಲೆ ಹಾಲು ಕೊಡ್ಕೊತಾರೆ. ಈಗ ಮೊಸರು ತಿನ್ನೋದು ಅದನ್ನ ಹಾಲು ಕುಡಿ ಬರ್ತೈತೇನ ಒಂದ್ರಿ? ಯಾವ್ದನ್ನ ಯಾವ ಅಂತರ ಯಾನ್ ಕೊಡೋದು ಇದು ಒಂದು ಕಲಾ ಐತಿ. ಅಜ್ಜಿ ರೊಟ್ಟಿ ಮಾಡೋದು ಕಲಾ ಐತೇನಲ್ಲ? ಏನೋ ದೊಡ್ಡ ಹೋಮ್ ವರ್ಕ್ ಸೈನ್ಸ್ ಕಲ್ತು ಬಂದಾರು ಕೇಳಿ. ಹೋಮ್ ವರ್ಕ್ ಸೈನ್ಸ್ ಕಲ್ತು ಬಂದರು, ಭಾಳ ಚಂದ ಅಡ್ಗೆ ಹೆಂಗೆ ಮಾಡೋದು ಕಲ್ತು ಬಂದಳು. ರೊಟ್ಟಿ ಮಾಡಿ ಹಾಸಿರಿ, ಆ ರೊಟ್ಟಿ ಮಾಡ್ಕೊತಳು ಭಾರತದ ನಕಾಶೆ ಆಯ್ತದ, ಮಾಡ್ಕೊ ಬರಲಿಲ್ಲ. ಅಜ್ಜಿ ನಮ್ಮ ಶಾಲೆ ಕಲ್ತಿಲ್ಲ, ಹೊಡ್ರಿ 4 ಮಂದಿ ಪಟ್ 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 ಬಡ್ ಹಾಕ್ತಾಳು. ರೊಟ್ಟಿ ಮಾಡೋದು ಕಲಾ ಐತಿ. ರೊಟ್ಟಿ ತಿನ್ನಕ್ಕೆ ಎಲ್ಲರಿಗೂ ಬರ್ತೈತಿ. ರೊಟ್ಟಿ ಮಾಡ್ಕೆ ಎಲ್ಲರಿಗೂ ಬರ್ತಿದ್ದೇನ? ಎಲ್ಲರೂ ಬರ್ತೀನಿ ಮಾವೀರ? ತಿನ್ನಕ್ಕೆ ಬರ್ತಿದ್ದೀವಲ್ಲ? ರೊಟ್ಟಿ ತಿನ್ನಕ್ಕೆ ಬರ್ತೈತಿ, ಆದ್ರೆ ಮಾಡ್ಕೊಡ್ದು ರೀ. ಕಲಾ ಐತಿ ಜೀವನದೊಳಗೆ. ಕಲಾ ಕಲೀರಿ. ಯಾವ್ದು ವಸ್ತು ಎಷ್ಟು ಚಲೋ ಐತಿ ಅಷ್ಟು ಕೆಟ್ಟ ಐತಿ. ಇದು ಸಾರ್ ತಿಳ್ಕೊರಿ, ನಿಮ್ಮ ಜೀವನ ಕಲ್ಯಾಣ ಆಕತಿ. ಜೈ ಬಲೋ ಅಹಿಂಸಾ ಪರಮೋ ಧರ್ಮ ಕಿ ಜೈ.